ಮತ ಕದ್ದು ಈ ದೇಶ ಆಳ್ತಾ ಇರೋರು ಬಿಜೆಪಿಯವರು ಅಂತ ರಾಹುಲ್ ಗಾಂಧಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ದಮ್ಮಿದ್ದಿದ್ರೆ ತಾಕತ್ತಿದ್ರೆ ಕೊಡಬೇಕಾಯ್ತು ಬಂದು ಚುನಾವಣಾ ಆಯೋಗಕ್ಕೆ. ಅದೇ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ 100% ಡೌಟೇ ಇಟ್ಕೊಂಬೇಡಿ. ಕಾಂಗ್ರೆಸ್ ಅನ್ನ ಮುಳುಗಿಸ್ಬಿಟ್ಟೆ ಸಿದ್ದರಾಮಯ್ಯ ಮನೆಗೆ ಹೋಗಿ. ಖರ್ಗೆ ಬಂದ್ರು ಆಶ್ಚರ್ಯ ಬೆಳಿಬೇಡಿ. ಖರ್ಗೆ ಅವರಿಗೂ ಚಾನ್ಸ್ ಇದೆಯಾ? ಇವರೇ ಕಂಟಿನ್ಯೂ ಆಗ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಬೇಕಾದ್ರೆ ಅದು ಆ ಗಾಳನು ಉರುಳಿಸ್ತಾರೆ. ಈ ಸಲ ಅಮಾನತ್ ಮಾಡಿದ್ರು ಕೇರ್ ಮಾಡಲ್ಲ. ಎಷ್ಟು ತಾಕತ್ತಿದ್ರೆ ನನ್ನ ಮಾಡ್ಲಿ ಅಮಾನತ್ತು. ಏನ್ ಚಾಲೆಂಜ್ ಮಾಡ್ತಾ ಇದ್ದೀರಾ? 100% ಚಾಲೆಂಜ್. ಆರ್ ಅಶೋಕ್ ಅವ್ರ ಆಪೋಸಿಷನ್ ಲೀಡರ್ ಕುರ್ಚಿ ಏನಾದ್ರು ಅಲ್ಲಾಡ್ತಾ ಇದೆಯಾ ಸರ್? ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ವಿಪಕ್ಷ ನಾಯಕ ಆರ್ ಅಶೋಕ್. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ ಕದ್ದು ಈ ದೇಶ ಆಳ್ತಾ ಇರೋರು ಬಿಜೆಪಿಯವರು ಅಂತ ರಾಹುಲ್ ಗಾಂಧಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಟ್ರೆಂಡ್ ಏನಂದ್ರೆ, ಎಲ್ಲೋ ಒಂದು ಕಡೆಯಲ್ಲಿ EVM ಅನ್ನು ಹ್ಯಾಕ್ ಮಾಡ್ತಾ ಇದ್ದಾರಾ ಬಿಜೆಪಿಯವರು, ನಕಲಿ ಮತದಾನ ಜಾಸ್ತಿ ಮಾಡಿಸ್ತಾ ಇದ್ದಾರಾ, ಈ ದೇಶದಲ್ಲಿ ಬಿಜೆಪಿ ಎಲ್ಲೆಲ್ಲ ಗೆದ್ದಿದೋ ಎಲ್ಲ ಕಡೆಯಲ್ಲಿ ನಕಲಿ ಮತದಾನ ಮಾಡಿ ಮತಗಳ್ತನ ಮಾಡಿ ಗೆದ್ದಿದ್ದಾರೆ ಅಂತ ಒಂದು ಸಂಶಯ ಜನರಲ್ಲಿ ಶುರು ಆಗಿದೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಈಗ ಹೋರಾಟ ಆರಂಭ ಮಾಡಿದ್ದಾರೆ. ಇವತ್ತು ಇಬ್ರಾಹಿಮೇ ಹೇಳ್ಬಿಟ್ಟಿದಾರಲ್ಲ, ಮತ ಕದ್ದು ಸಿದ್ದರಾಮಯ್ಯ ಗೆದ್ದ, ನಾನೇ 3,000 ಮತನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೆ ಅಂಥೇಳಿ ಇವತ್ತು ಬಾಂಬು ಸ್ಫೋಟ ಆಗಿದೆ. ರಾಹುಲ್ ಗಾಂಧಿ ಕಳೆದ ಒಂದು 10-15 ದಿನದಿಂದನೂ ಕೂಡ ಬಾಂಬ್ ಸ್ಫೋಟ ಅಂತ ಹೇಳ್ತಾಯಿದ್ದು. ಅದು ನೆನ್ನೆ ನೋಡಿದ್ರೆ ಅದು ಟುಸ್ ಪಟಾಕಿ. ಈ ಹಳೆ ಮಾಲ್ ತಂದಿರ್ತಾರಲ್ಲ, ದೀಪಾವಳಿ ಹಳೆ ಮಾಲು, ಆ ರೀತಿಯಾಗಿದೆ. ಮಾದೇಪುರದಲ್ಲಿ 80 ಓಟ್ ಇದೆ ಅಂತ, ಅಲ್ಲಿರೋದು 6 ಓಟ್ ಆಗಿರೋದೇ 6 ಓಟು. ಅವ್ರು ಏನೇನು ಹೇಳಿದಾರೋ ಪಾಪ ಅವ್ರಿಗೆ ನಾಲೆಡ್ಜ್ ಕಡಿಮೆ. ನೋಡಿದ್ದೀರ ರಾಹುಲ್ ಗಾಂಧಿನ ಪಾಪ ನಾವು ಹೇಳ್ಬಾರ್ದು, ಪಪ್ಪು ಆ ಥರದ್ದೆಲ್ಲ ಕರಿತಾಯಿದ್ರು. ನಾನು ಕರೆಯಲ್ಲ, ಅವ್ರು ಬೇರೆ ಯಾರೋ ಕರಿತಾಯಿದ್ರು. ನೆನ್ನೆ ಮೊನ್ನೆಯಿಂದ ನೋಡಿದ್ರೆ ಅವ್ರು ಕೊಟ್ಟಿರೋ ಎಲ್ಲ ದಾಖಲೆಗಳು ಮಾಧ್ಯಮದವರು ವೆರಿಫಿಕೇಷನ್ ಮಾಡಿದ್ದಾರೆ, ಅಲ್ಲಿ MLAಗಳು ಹೋಗಿ ವೆರಿಫಿಕೇಷನ್ ಮಾಡಿದ್ದಾರೆ. ನೋಡಿದ್ರೆ ಎಲ್ಲ ಬೋಗಸ್. ಅಂದರೆ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಹುಚ್ಚರ ಥರ ಮಾತಾಡೋವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಬಿಟ್ಟಿದ್ದಾರೆ. ನೆನ್ನೆ ಅಂತೂ ಅವರು ಸ್ಫೋಟಿಸ್ ಬಾಂಬ್ ಅಂತೂ ಟುಸ್ ಪಟಾಕಿ ಆಗಿದೆ. ಯಾವತ್ತು ಕಾಂಗ್ರೆಸ್ ಎಲ್ಲೆಲ್ಲಿ ಸೋಲುತ್ತೋ ಅಲ್ಲಿ EVM ಸರಿ ಇಲ್ಲ, ಮೊದಲೇ ಹೇಳ್ಬಿಡ್ತಾರೆ. ಅಲ್ಲ, ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ ಮಾಡೋಕ್ಕೆ ಬಿಜೆಪಿ ಅವ್ರಿಗೆ ಭಯ ಅಂತಾರಲ್ಲ ಅವರು. ಬ್ಯಾಲೆಟ್ ಪೇಪರ್ ಇದ್ದಿದ್ದು ವಾಜಪೇಯಿ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಇದ್ದಿದ್ದು. ಅದನ್ನು EME ಎಲೆಕ್ಟ್ರಾನಿಕ್ ವೋಟಿಂಗ್ ತಂದವ್ರು ಯಾರು? ನೀವೇ ಕಾಂಗ್ರೆಸ್ ಮನೆ ಆಳ್ರಲ್ಲ ತಂದಿದ್ದು. ಮನಮೋಹನ್ ಸಿಂಗ್ ಇದ್ದಾಗ ಅದನ್ನು ತಂದ್ರಿ ನೀವು. ನೀವೇ ತಂದುಬಿಟ್ಟು ನೀವೇ ಸರಿ ಇಲ್ಲ ಅಂದರೆ ಹೆಂಗೆ? ನೆನ್ನೆ ಪರಮೇಶ್ವರ್ ಹೇಳಿದಾರಲ್ಲ, ಹಿಂದೆ ಎಲ್ಲ ಕರ್ನಾಟಕದಲ್ಲೆಲ್ಲ ಹೋಗಿ ಮನೇಲಿ ಕೂತ್ಕೊಂಡು ಒತ್ತಿ ತಂದಾಕ್ಬಿಟ್ಟಿದ್ರು. ಈಗ EM ಇದೆ, ಒಳ್ಳೇದಾಯಿತು ಅಂತ ನೆನ್ನೆ ಪರಮೇಶ್ವರ್ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಪರ ವಿರೋಧ ಇರೋದು ಸ್ಪಷ್ಟ ಆಗ್ತಾಯಿದೆ. ಮೋದಿಯವರು ಕಂಟಿನ್ಯೂಸ್ ಆಗಿ 3 ಬಾರಿ ಪ್ರಧಾನಿ ಆದ್ರಲ್ಲ, ಅವ್ರಿಗನ್ಸ್ಬಿಟ್ಟಿದೆ ಇನ್ನು ನಾವು ದೇಶದಲ್ಲಿ ತಲೆ ಎತ್ತಕ್ಕಾಗಲ್ಲ, ಮೋದಿ ಇರೋವರೆಗೂ BJP ನಾವು ಸೋಲ್ಸೋಕ್ಕಾಗಲ್ಲ, ಮೋದಿ ಹೋದ್ಮೇಲೂ ನಾವು ಸೋಲ್ಸೋಕ್ಕಾಗಲ್ಲ ಅನ್ನೋ ಭಯ ಕಾಡ್ತಾ ಇದೆ. ಅದಕ್ಕೋಸ್ಕರ ಈಗ ಬಿಹಾರ್ ಚುನಾವಣೆ ಬಂದಿದೆ, ಬಿಹಾರಲ್ಲಿ ಸೋಲು ಗ್ಯಾರಂಟಿ, ಕಟ್ಟಿಟ್ಬಿಡ್ತೀವಿ ಇವ್ರಿಗೆ. ಅದಕ್ಕೆ ಸರಿ ಇಲ್ಲ. ಸರ್, ಜನರನ್ನೇನಾದರೂ ಸರ್ಕಾರದ ಮೇಲೆ ದಂಗೆ ಏಳಿಸುವಂಥ ಪ್ರಯತ್ನನ ಇದು? ನೋಡಿ, ಆ ಪಾರ್ಟಿಗೆ ಆ ಕೆಪಾಸಿಟಿನೇ ಇಲ್ಲ. ದೇಶದಲ್ಲಿ ಎಲ್ಲಿ ಉಳಿದಿದೆ? ಕರ್ನಾಟಕ, ತೆಲಂಗಾಣ, ಇನ್ನೊಂದು ಅಷ್ಟೇ. ಇನ್ನೆಲ್ಲಿದೆ ಕಾಂಗ್ರೆಸ್ಸು? ಮುಂದೆ ಎಲೆಕ್ಷನ್ ಆದರೆ ಅದು ಇರಲ್ಲ, ಅವರು ಬೋರ್ಡ್ಗಿರಲ್ಲ. ಈ ರಾಹುಲ್ ಗಾಂಧಿನ ಕಟ್ಕೊಂಡು ಯಾರು ಪಾರ್ಟಿ ಉದ್ಧಾರ ಆಗಕ್ಕೋತೈತೆ? ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಆರೋಪವನ್ನು ಪುಷ್ಟೀಕರಿಸಿದ್ದಾರೆ. DK ಶಿವಕುಮಾರ್ ಅವರು ಆರೋಪವನ್ನು ಪುಷ್ಟೀಕರಿಸಿದ್ದಾರೆ. ಹೌದು, ಬಿಜೆಪಿಯವರು ನಕಲಿ ಮತದಾನ ಮಾಡಿರೋದು, ಮತಗಳ್ತನ ಮಾಡಿರೋದು ನಿಜ. ಕಪ್ಪಾಳ ಮೋಕ್ಷ ಆಗಿದೆಯಲ್ಲ. ಇವತ್ತು ಎಲೆಕ್ಷನ್ ಕಮಿಷನರ್ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಏನು ಹೇಳ್ದ? ಎಲೆಕ್ಷನ್ ಕಮಿಷನ್ ಬಿಜೆಪಿಯವರು ಕೈಗೊಂಬೆ ಸ್ವಾಮಿ ಅಂತ ಅವರೇ ಪದೇ ಹೇಳ್ತಾ ಇದ್ದಾರೆ. ಇವ್ರ ಸರ್ಕಾರ ಇದ್ದಾಗ ಯಾರು ಕೈಗೊಂಬೆ ಇತ್ತು? ಇಂದಿರಾ ಗಾಂಧಿ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗ್ತಾ ಇಲ್ಲ, ದೇಶದ ಯಾವ ಭಾಗದಲ್ಲೂ ಆಗ್ತಾ ಇಲ್ಲ. ಅಲ್ಲ, ಇಂದಿರಾ ಗಾಂಧಿ ಇದ್ದಾಗ ಯಾರ ಇತ್ತು? ಸ್ವತಃ ಇಂದಿರಾ ಗಾಂಧಿನೇ ಮತಗಳ್ಳತನ ಮಾಡಿದ್ರು ಅಂತೇಳಿ ಹೈಕೋರ್ಟಲ್ಲಿ ಅವ್ರ ಮೇಲೆ ಕೇಸಾಗಿ ಅವ್ರ ಮೆಂಬರ್ಶಿಪ್ಪೇ ಹೊರಟಾಯ್ತು. ಅಂಥ ಪಾರ್ಟಿ, ಕಳ್ತನ ಮಾಡೋ ಪಾರ್ಟಿ ಕೋರ್ಟಲ್ಲಿ ಪ್ರೂವ್ ಆದೋ ನಿಮ್ಗೆ ಯಾವ ಅಧಿಕಾರ ಇದೆ ಕೇಳೋಕ್ಕೆ? ಈಗ ರಾಹುಲ್ ಗಾಂಧಿಗೆ ನೀವು ಅಫಿಡವಿಟ್ ಕೊಟ್ಬಿಟ್ಟು ಸ್ವೇರಿಂಗ್ ಮಾಡಿ ಕಂಪ್ಲೇಂಟ್ ಕೊಡಿ ಅಂದರೆ ಎದ್ನೋ ಬಿದ್ದು ಅಂತ ಓಡೋಬಿಟ್ರು ಡೆಲ್ಲಿಗೆ. ದಮ್ಮಿದ್ದಿದ್ರೆ ತಾಕತ್ತಿದ್ದರೆ ಕೊಡಬೇಕಾಯಿತು ಬಂದು ಚುನಾವಣಾ ಆಯೋಗಕ್ಕೆ. ನೆನ್ನೆ ಚುನಾವಣಾ ಆಯೋಗಕ್ಕೆ ಇದಲ್ಲ, ಖಾಲಿ ಪೇಪರ್ ಕೊಟ್ಟೋಗಿದ್ದೀರಾ, ದಾಖಲೆ ಕೊಡಿ ಅಂತ ಕೇಳಿದಾರಲ್ಲ. ನಾಚಿಕೆ ಆಗಲ್ವ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ? ಏನು ದೊಡ್ಡ ಹೋರಾಟ ಮಾಡಿದ್ರಿ?
ಇವತ್ತು ಚುನಾವಣಾ ಆಯೋಗ ಏನು ಕೇಳಿದೆ, ದಾಖಲೆ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಯಾವ ಪಾರ್ಟಿ ರೀ ನಿಮ್ಮದು? ಪಾಕಿಸ್ತಾನ ಪರವಾಗಿ ಪಾರ್ಟಿನ, ಬಾಂಗ್ಲಾದೇಶ ಪರವಾದ? ಮೋದಿ ಏನು ಹೇಳ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಯಾವುದೇ ಬಾಂಗ್ಲಾದೇಶಿಯನ್ನು ದೇಶದಲ್ಲಿ ಎಲ್ಲೂ ಇರಬಾರ್ದು ಅವ್ರ ಹೆಸರು ಅಂತ ಹೋಗ್ತಾ ಇದ್ದಾರೆ. ಅದು ನಿಮ್ಗೆ ಹೊಟ್ಟೆವ್ರಿ. ಯಾಕಂದರೆ ಬಾಂಗ್ಲಾದೇಶದವ್ರು ಬಂದರೆ ಓಟ್ ನಿಮಗೆ ಹಾಕೋದು ಪಕ್ಕಾ ಗ್ಯಾರಂಟಿ. ಶಿವಾಜಿನಗರದಲ್ಲಿ ಯಾಕೋ ಓಟು ಸರಿಯಾಗಿ ಬಿದ್ದಿದೆಯಾ ನಿಮಗೆ? ಮಹದೇವಪುರದಲ್ಲಿ ಸರಿ ಇಲ್ಲ, ಬೆಂಗಳೂರಲ್ಲಿ ಸರ್ವನಗರ ಬಿಟ್ಟಿದೆಯಾ? ಚಾಮರಾಜಪೇಟೆಯಲ್ಲಿ ಕರೆಕ್ಟಾಗಿದೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಮುಸಲ್ಮಾನರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕರೆಕ್ಟಾಗಿದೆ. ಹಿಂದೂಗಳಿರೋ ಕಡೆ ಬೋಗಸ್ ಆಗಿದೆ. ನಾಚಿಕೆ ಆಗಲ್ವ ನಿಮಗೆ? ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ, ಎಲ್ಲರನ್ನೂ ಎಲ್ಲ ಸಮುದಾಯನ ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತೀರ. ಹಿಂದೂಗಳಿರೋ ಕಡೆ ಓಟು ಬೋಗಸ್ಸು, ಮುಸಲ್ಮಾನರಿರೋ ಕಡೆ ಓಟು ಕರೆಕ್ಟಾಗಿ ಬಂದಿದೆ. ನಾಚಿಕೆ ಆಗಬೇಕಲ್ಲ ನಾ ಕಾಂಗ್ರೆಸ್ ಅವ್ರಿಗೆ. ಸರ್, ಆರ್ ಅಶೋಕ್ ಅವರು ಪದೇ ಪದೇ ಡೆಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರಲ್ಲ, ಕಾರಣ ಏನು? ನನಗೆ ನಮ್ಮ ಪಾರ್ಟಿಯವರು 2 ತಿಂಗಳಿಗೆ ಒಂದ್ಸರಿ ಬಂದು ಕರ್ನಾಟಕದ ರಾಜಕೀಯನ, ಕಾಂಗ್ರೆಸ್ ಪಾರ್ಟಿದು, ಇಲ್ಲಿ ಸರ್ಕಾರದ್ದು ವರದಿ ಕೊಡೋಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗಿದ್ದೀನಿ ಅಷ್ಟೇ. ಮನೇನೂ ಹೋಗಿದ್ದೆ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಕರ್ನಾಟಕದ ಕಾಂಗ್ರೆಸ್ ಯಾಕೆ ದಿವಾಳಿಯಾಗಿದೆ, ಹಣ ಇಲ್ದಿರೆ ಸಂಬಳ ಕೊಡೋಕ್ಕೂ ಯೋಗ್ಯತೆ ಇಲ್ಲದ ಪರಿಸ್ಥಿತಿಗೆ ಬಂದಿದೆ, ಇದನ್ನು ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀನಿ ನಾನು. ಆ್ಯಸ್ ಎ ಅಪೋಸಿಷನ್ ಲೀಡರ್, ಮೈ ಡ್ಯೂಟಿ ಈ ಸರ್ಕಾರ ಏನೇನು ತಪ್ಪು ಮಾಡ್ತಾ ಇದೆ ಅಂತ ಕೇಂದ್ರ ನಾಯಕರು ಗಮನಕ್ಕೆ ತರಬೇಕು, ತಂದಿದ್ದೀನಿ ಅಷ್ಟೇ. ಸರ್, ಆರ್ ಅಶೋಕ್ ಅವರು ಆಪೋಸಿಷನ್ ಲೀಡರ್ ಕುರ್ಚಿ ಏನಾದರೂ ಅಲ್ಲಾಡ್ತಾ ಇದೆಯಾ ಸರ್? ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಪಿಯಲ್ಲಿ ಯಾರ ಪೋಸ್ಟು ನೆಟ್ಟಿಗಿಲ್ಲ, ಎಲ್ಲರೂ ಕುರ್ಚಿನೂ ಅಲ್ಲಾಡ್ತಾ ಇದೆ, ಅವ್ರು ಫಸ್ಟ್ ತಮ್ಮ ಕುರ್ಚಿ ಉಳಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರ ಆರೋಪ ಇರೋದು. ಫಸ್ಟ್ ಅವ್ರ ಕುರ್ಚಿ ಉಳಿಸ್ಕೊಳ್ಳಿ. ಡಿ ಕೆ ಇದು ಜಗತ್ ಜಾಹೀರಾತಾಗ್ತಾ ಇದೆಯಲ್ಲ, ನನ್ನ ಅಪೋಸಿಷನ್ ಲೀಡ್ರು ಮತ್ತೆ 2 ತಿಂಗಳಿಗೆ ಬಾ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ನನಗೆ ಬಾ ಅಂತ? ಪ್ರಶ್ನೆ ಅಲ್ಲ. ಕಾಂಗ್ರೆಸ್ ಪಾರ್ಟಿದು ಇವತ್ತು ಚೇರ್ ಅಲ್ಲಾಡ್ತಾ ಇದೆ. ಅವ್ರ MLAಗಳು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಕಾಂಗ್ರೆಸ್ ಪಾರ್ಟಿ MLA ಹೇಳ್ತಾ ಇದ್ದಾರೆ. ಆಗ್ತಾರಾ? ಅಕ್ಟೋಬರಲ್ಲಿ ಆಗೇ ಬೇಕಲ್ಲ. ಅಕ್ಟೋಬರ್ ಕ್ರಾಂತಿ ಹೇಳೇ ಇದಾರಲ್ಲ, ರಾಜಣ್ಣ ಹೇಳಿದ್ದಾರೆ ಕ್ರಾಂತಿ, ಎಲ್ಲರೂ ಹೇಳ್ತಾ ಇದ್ದಾರೆ. ರೂಲಿಂಗ್ ನಲ್ಲಿ ಏನ್ ನಡೀತಾ ಇದೆ ಆಪೋಸಿಷನ್ ಅವರಿಗೆ ಜಾಸ್ತಿ ಗೊತ್ತಿರೋದಂತೆ ಮಾಹಿತಿ ನೀವು ಹೇಳ್ಬೇಕೀಗ. 100% ಡೌಟೇ ಇಟ್ಕೊಂಬೇಡಿ. ಅಕ್ಟೋಬರಲ್ಲಿ ಸಿದ್ದರಾಮಯ್ಯ ಮನೆಗೆ ಹೋಗೋದು ಗ್ಯಾರಂಟಿ, 100% ಗ್ಯಾರಂಟಿ. ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾರೆ. ಅದು ಡಿ ಕೆ ಶಿವಕುಮಾರ್ ಆಗ್ಬೋದು, ಇಲ್ಲ ಪರಮೇಶ್ವರ್ ಆಗ್ಬೋದು, ಅಥವಾ ಇನ್ನೊಬ್ಬರು ಆಗ್ಬೋದು. ಚೇಂಜ್ ಆಗೋದಂತೂ ಗ್ಯಾರಂಟಿ. ಕಾಂಗ್ರೆಸ್ ಪಾರ್ಟಿ ಅಷ್ಟು ವಲಸೆದ್ದೋಗಿದೆ. ಅಲ್ಲ, ಅವ್ರು ಮನೆಗೆ ಹೋಗ್ಬಿಟ್ರೆ ಸರ್ಕಾರ ಉಳಿತದ? ಇದು ಅಂದರೆ ಗೌರವಯುತವಾಗಿ ನಿರ್ಗಮನನೋ ಅಥವಾ ಅಧಿಕಾರ ಹಸ್ತಾಂತರನೋ ಅಥವಾ ಬಲವಂತವಾಗಿ ಕಿತ್ಕೊಳ್ಳೋದು ಅಂತ? ಅದೆಲ್ಲ ಹೇಳಿದಲ್ಲ ರಾಜಣ್ಣ, ಭೂಕಂಪ ಆಗುತ್ತೆ, ಪ್ರಳಯ ಆಗುತ್ತೆ ಅಂತ. ಆಗಲಿ, ನಾವು ಕಾಯ್ತಾ ಇದ್ದೀವಿ. ವಿರೋಧ ಪಕ್ಷಕ್ಕೂ ಈ ಥರ ಭೂಕಂಪ ಪ್ರಳಯ ಆಗೋದು ಬೇಕು, ನಮಗೂ ಬೇಕು. ನೋಡೋಣ ಕಾಂಗ್ರೆಸ್ ಏನು ನಡೀತತೆ. ಈ ನಾಟಕವನ್ನು ನಾವು ಸ್ವಲ್ಪ ನೋಡೋಣ, ರಾಜ್ಯದ ಜನನೂ ನೋಡಲಿ. ಯಾಕಂದರೆ ಫ್ರೀ ಅಂತೇಳಿ ಎಲೆಕ್ಟ ಯಾಕೆ ಬಂದ್ರಲ್ಲ ಜನಕ್ಕೆ ಮೋಸ ಮಾಡಿ, ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿಬಿಟ್ರಲ್ಲ ಕೇರಳ ಥರ. ನಮ್ಮನ್ನು ಗೊತ್ತಾಗಲಿ ಜನಕ್ಕೂ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಏನು ಅನ್ನೋದು ಗೊತ್ತಾಗಬೇಕು. ಸರ್, ಈಗ ಆಪೋಸಿಷನ್ ಲೀಡರ್ಗಳಿಗೆ ಈ ರಾಜ್ಯ ಸರ್ಕಾರ ಕಿಂಚಿತ್ತು ಕವಡೆ ಕಾಸಿನ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಇದು ನಿಜನಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಾ? ನೋಡಿ, ಕಾಂಗ್ರೆಸ್ ಅಂದರೆ ಮನೆ ಆಳ್ರು ಇವರು. ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ವಿರೋಧ ಪಕ್ಷನೆಲ್ಲ ಜೈಲಲ್ಲಿ ಇಟ್ಟಿದ್ರು, ಪತ್ರಕರ್ತರನ್ನ ಜೈಲಲ್ಲಿ ಇಟ್ಟಿದ್ರು, ನ್ಯಾಯಾಧೀಶರನ್ನ ಜೈಲಲ್ಲಿಟ್ಟರು. ನನಗೂ ಅಷ್ಟೇ ಮನೆಯೇ ಕೊಟ್ಟಿಲ್ಲ. 2 ವರ್ಷದಿಂದ ಮನೆಯೇ ಕೊಟ್ಟಿಲ್ಲ. 10 ಲೆಟ್ರ್ ಬರೆದಿದ್ದೀನಿ, ಮನೆಯೇ ಕೊಟ್ಟಿಲ್ಲ. ಇವರಿದ್ದಾಗ ಇಂಥೋದೇ ಮನೆ ಬೇಕು ಸಿದ್ದರಾಮಯ್ಯನಿಗೆ, ಇಂಥೋದೇ ಚೇರ್ ಬೇಕು, ಇಂಥೋದೇ ಸೋಫಾ ಬೇಕು, ಇಂಥೋದೇ ಗಾರ್ಡನ್ ಬೇಕು ಅಂತ ಎಲ್ಲ ಮಾಡಿಸ್ಕೊಟ್ರು ನಮ್ಮ ಸರ್ಕಾರ ಇದ್ದಾಗ. ವಿರೋಧ ಪಕ್ಷಕ್ಕೆ ಒಂದು ಮನೆ ಕೊಡಬೇಕು ಅನ್ನೋ ಒಂದು ಸೌಜನ್ಯ ಇಲ್ಲ ಅವ್ರ ಹತ್ರ. ವಿರೋಧ ಪಕ್ಷದ ಮೇಲೆ 18 ಜನ ಸಸ್ಪೆಂಡ್ ಮಾಡಿದ್ರು. 6 ತಿಂಗಳು ಇತಿಹಾಸ, ಕರ್ನಾಟಕದ ಇತಿಹಾಸದಲ್ಲಿ 18 ಜನ ಸಸ್ಪೆಂಡ್ 6 ತಿಂಗಳು ಮಾಡಿರೋ ಇತಿಹಾಸ ಇಲ್ಲ. ನಮ್ಮ ಹೋರಾಟಕ್ಕೆ ನಡಿಗೆ ಮಾಡಿರೋ ಅಂಥದ್ದು. ನಮ್ಮನ್ನು ಇಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ನಮ್ಮ MLAಗಳ ಮೇಲೆ, ನಮ್ಮ MP ಗಳ ಮೇಲೆ. ದಿನನಿತ್ಯ ಕೇಸುಗಳಾಗ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯವ್ರಿಗೆ ವಾರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನಿರೋದು ನಿಮ್ದು ಅರ್ಧ ಆಯ್ಸು ಅಷ್ಟೇ. 2.5 ವರ್ಷ ಆಗೋಯ್ತು, ಇನ್ನು ಅರ್ಧ. ಇದೇ ತಿರುಗುಬಾಣ ಆಗ್ತೈತೆ. ನೀವೇನು ಮಾಡ್ತಾ ಇದ್ದೀರಾ, ಇದೇ ತಿರುಗುಬಾಣ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ. ಸರ್, ನಿಮ್ಮ ಸರ್ಕಾರ ಇದ್ದಾಗ, ಕಾಗೇರಿಯವರು ಸ್ಪೀಕರ್ ಇದ್ದಾಗ ಸಿದ್ದರಾಮಯ್ಯನವ್ರಿಗೆ ಮನೆ ಕೊಡದೇ ಇದ್ದರೆ ಅದು ಸೌಜನ್ಯ. ಈಗ ಅವ್ರ ಸರ್ಕಾರ ಇದ್ದು ಆಪೋಸಿಷನ್ ಲೀಡರ್ಗೆ ಅಶೋಕ್ ಅವರಿಗೆ ಮನೆ ಕೊಡದೇ ಇದ್ದರೆ ಅದು ಸೌಜನ್ಯ ಅಲ್ಲ ಅಂತಾನ? ನನಗೆ ಮನೆ ಅಲಾಟ್ ಆಗಿ ಸಿದ್ದರಾಮಯ್ಯನವರಿಗೂ ಮನೆ ಕೊಟ್ಟಿರಲಿಲ್ಲ ಅವರು ಕಾಗೇರಿಯವ್ರಿಗೆ. ಅದೊಂದು ಭಾಳ ಅಸಮಾಧಾನ ಇದೆ ಅವರಲ್ಲಿ ಅಂತ ಅಲ್ಲ, ಅಲ್ಲಿ ಹೇಳಿದ್ದು ಕೇಳಿದ್ದೀನಿ ನಾನು.
ಅವರಿಗೂ ಲಾಂಗ್ ಟರ್ಮ್ ಮನೆ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರಿಗೆ, ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ತುಂಬ ಲೆಟರ್ಗಳು ಬರೆದಿದ್ರು ಅಂತ ಒಂದು ಆರೋಪ ಇದೆ. ಅಲ್ಲಿ ಇಲ್ಲಿ ಹೇಳ್ತಾರೆ ಅದನ್ನು. ಇದು ನಿಜಾನಾ ಅಥವಾ ಅದಕ್ಕೇನಾದರೂ ರಿವೆಂಜ್ ತಗೋತಾ ಇದ್ದಾರೆ ಅಶೋಕ್ ಅವ್ರ ಮೇಲೆ? ಇಲ್ಲ, ಸುಳ್ಳು. ಅವ್ರಿಗೆ ಮನೆ ಕೊಟ್ಟಿದ್ದೀರಿ, ಅವ್ರು ಕೇಳಿದ ಮನೆಯೇ ಕೊಟ್ಟಿದ್ದೀರಿ. ಆ್ಯಕ್ಚುಲಿ ಅದು ಕಾಗೇರಿಯವರಿಗೆ ಅಲಾಟ್ ಆಗಿತ್ತು. ನನಗೆ ವೆಸ್ಟ್ ಎಂಡ್ ಹೋಟ್ಲ ಎದುರುಗಡೆ ಇರೋ ಮನೆ ಅಲಾಟ್ ಆಗಿತ್ತು. ನನಗೆ ಈ ಸಿದ್ದರಾಮಯ್ಯ ಕಾಟ ಕೊಟ್ಟಿದ್ದಕ್ಕೆ ಹೋಗಲೇ ಇಲ್ಲ, ಕಾಗೇರಿಯವರು ಹೋಗಲೇ ಇಲ್ಲ ಮನೆಗೆ. ಆ ಮನೇನ, ಕಾಗೇರಿಯವ್ರ ಮನೇನ ಸಿದ್ದರಾಮಯ್ಯನ ಕೊಟ್ಟು ಕಾಗೇರಿಯವ್ರಿಗೆ ನನ್ನ ಮನೆ ಕೊಟ್ಟರು. ನನಗೆ ಮನೆಯೇ ಕೊಡಲಿಲ್ಲ. ನಾವು ಬಿಟ್ಕೊಟ್ಟಿದ್ದೀರಿ. ಅಪೋಸಿಷನ್ ಲೀಡ್ರಿಗೆ ಗೌರವ ಕೊಡಬೇಕು. ಡೆಮಾಕ್ರಸಿಯಲ್ಲಿ ರೂಲಿಂಗು ಅಪೋಸಿಷನ್ನು ಎರಡೂ ಕೂಡ ಆ ಸರಿಸಮನಾದಂಥ ಗೌರವ ಸಿಗಬೇಕು ಅಂತ ನಾವಿದ್ದಾಗ ಕೊಟ್ರಿ, ಇಮಿಡಿಯೇಟಾಗಿ ಕೊಟ್ರಿ. ಆದರೆ ಆ ಸೌಜನ್ಯ ಇಲ್ಲ. ಕಾಂಗ್ರೆಸ್ ಹಂಗೆ ರೀ, ಅಧಿಕಾರ ಬಂದರೆ ಅವ್ರನ್ನ ದುರಾಡಳಿತ, ಸ್ವಜನ ಪಕ್ಷಪಾತ, ವಿರೋಧ ಪಕ್ಷವನ್ನು ತುಳಿಯುವಂಥ ಪ್ರಯತ್ನ, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ಸರ್, ಈಗ ಗ್ಯಾರಂಟಿ ಎಲ್ಲ ಮನೆ ಹಾಳು ಮಾಡಿಬಿಟ್ರು, ಕರ್ನಾಟಕವನ್ನು ದಿವಾಳಿ ಮಾಡಿಬಿಟ್ರು ಅಂತೆಲ್ಲ ತಾವೀಗ ಹೇಳ್ತಾ ಇದ್ದೀರಿ. ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಒಂದು ಮಹಿಳೆಗೆ ಈ 5 ವರ್ಷ ಸರ್ಕಾರ ಆಗುವಾಗ 1,20,000 ರೂಪಾಯಿ ಹಣ ಅವರಿಗೆ ಸಿಗ್ತದೆ. ಇಷ್ಟು ವರ್ಷದ ಸುದೀರ್ಘ ಭಾರತದ ಚುನಾವಣಾ ಇತಿಹಾಸದಲ್ಲಿ ಒಬ್ಬ ಮತದಾರ, ಮಹಿಳಾ ಮತದಾರ 1,20,000 ನೋಡಿದ ಉದಾಹರಣೆನೇ ಇಲ್ಲ. ಇದೊಂದು ಆರ್ಥಿಕವಾಗಿ ಜನರನ್ನು ಸದೃಢವನ್ನು ಮಾಡುವಂಥ ಮತ್ತು ಬಡತನದ ಪ್ರಮಾಣವೂ ಕರ್ನಾಟಕದಲ್ಲಿ ಪರ್ ಹೆಡ್ ಲೆಕ್ಕ ಮಾಡಿದ್ರು ಕಡಿಮೆ ಆಗಿರೋದು. ಅದಕ್ಕೆ ಗ್ಯಾರಂಟಿನೇ ಕಾರಣ ಅಂತ ಸಿದ್ದರಾಮಯ್ಯನವ್ರ ವಾದ ಇದೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಗ್ಯಾರಂಟಿ ಡಿಕ್ಲೇರ್ ಮಾಡದೆ ಮ್ಯಾನಿಫೆಸ್ಟೋ ಪ್ರಕಟ ಮಾಡುವಂತಹ ಶಕ್ತಿ ಇದೆಯಾ ಸರ್ ಯಾವುದೇ ರಾಜಕೀಯ ಪಕ್ಷಗಳಿಗೆ? ಪ್ರಾರಂಭದಲ್ಲಿ ಈ ಥರ ನೀವು ಹೇಳಿದ ಥರ ಭಾವನೆ ಇತ್ತು, ಒಂದು 6 ತಿಂಗಳು. ಈಗ 23 ಟ್ಯಾಕ್ಸ್ ಹಾಕಿದ್ದಾರೆ ಅವರು. 23 ಪೆಟ್ರೋಲು, ಡೀಸಲ್ಲು, ಹಾಲು, ಆಲ್ಕೋಹಾಲು. ಒಂದೊಂದು ಮನೆಗೆ ಬಡವ್ರ ಮನೆಗೆ ನಾನು ಹೇಳೋದು, ನೀವು ಹೇಳಿದ್ರಿ 1 ಲಕ್ಷ ಚಿಲ್ಲರೆ ಕೊಡ್ತಾರೆ. ಒಂದೊಂದು ಬಡವ್ರ ಮನೆಗೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರ್ತಾಯಿದೆ ಅವ್ರಿಗೆ. 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಬಡವನ ಮನೆಯಿಂದ ತೊಗೊತಾರೆ, ಗಂಡನಿಂದ. ಇವ್ರಿಗೆ ಹೆಂಡ್ತಿಗೆ 1,20,000 ಕೊಡ್ತಾರೆ ಅಷ್ಟೇ. ಇದರಲ್ಲಿ ಅದು ಗೊತ್ತಾಗ್ಬಿಟ್ಟಿದೆ ಈಗ ಜನಕ್ಕೆ. ನಮ್ಮ ದುಡ್ಡು ತಗೊಂಡು, ನಮ್ಮನೆ ದುಡ್ಡು ತೊಗೊಂಡು ನಮಗೆ ಕೊಡ್ತಾವ್ರೆ ಅಂತೇಳಿ. ಅಂದರೆ ಜನರನ್ನು ಯಾಮಾರಿಸ್ತಾ ಇದ್ದಾರೆ ಅಂತ. ಗ್ಯಾರಂಟಿ ಈಗ ಸಂಬಳ ಕೊಡೋಕೆ ದುಡ್ಡಿಲ್ಲಲ್ಲ. ಈಗ KSRTC, BMTC ಅವರೆಲ್ಲ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಅಂಗನವಾಡಿಯವರು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ನೀವು ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು, ಬೋರ್ಡ್ಗಳಿದೆ ಕೆಲವೆಲ್ಲ, ದೊಡ್ಡ ದೊಡ್ಡ ಆಸ್ಪತ್ರೆ ಬೋರ್ಡ್ ಮೇಲೆ ನಡೆಯುತ್ತವೆಲ್ಲ. ಸಂಬಳ ಕೊಟ್ಟಿಲ್ಲ 3 ತಿಂಗಳು. ಅಲ್ಲ ಸ್ವಾಮಿ, ಮುಖ್ಯಮಂತ್ರಿಗಳ ಮಗ ಹೇಳಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿಯಲ್ಲೇ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ. ನೀವು ಕೇಳಲಿಲ್ವಾ ಸ್ಟೇಟ್ಮೆಂಟು? ಅದಕ್ಕೊಂದು ಸ್ಪಷ್ಟನೆಯೂ ಕೊಟ್ಟಿದ್ದಾರೆ ಅವರು. ನೀವು ನೋಡಿದರೆ ಏನೂ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ ಅಂತಿರಲ್ಲ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋನ ಎಲ್ಲರ ಮನೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಫೋಟೋನ ಯಾರನ್ನ ಇಟ್ಕೊಂಡಿದ್ದಾರೆ? ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲಿದ್ದಂಥ ಒಡೆಗಳನ್ನ ತೊಗೊಂಡೋಗಿ ಬಾಂಬೆಯಲ್ಲಿ ಹಣನ ಮಾರಾಟ ಮಾಡಿ KRS ಕಟ್ಟಿದ್ರು. ಸಿದ್ದರಾಮಯ್ಯ ಏನು ಮಾಡ್ದ? ಮೂಡಾದಲ್ಲಿ 14 ಸೈಟ್ ತೊಗೊಂಡು ಅವ್ರ ಹೆಂಡತಿ ಕೊಟ್ಬಿಟ್ಟ. ಹೋಲಿಕೆ ಮಾಡೋದಕ್ಕೂ ಬೇಕಲ್ಲ, ಅರ್ಥ ಇದೆಯಾ ಹೋಲಿಕೆ ಮಾಡೋದಕ್ಕೆ? ಸಿದ್ದರಾಮಯ್ಯನ ಮುಮ್ಮಡಿ ಕೃಷ್ಣ ಅವ್ರನ್ನ ಕರ್ನಾಟಕಕ್ಕೆ ಅಭಿವೃದ್ಧಿ, ಇಂಡಸ್ಟ್ರೀಸ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಸಕ್ಕರೆ ಇಡೀ ಏಷ್ಯಾದಲ್ಲೇ ಫಸ್ಟು ಎಲೆಕ್ಟ್ರಿಸಿಟಿಯನ್ನು ಪ್ರಾರಂಭ ಮಾಡಿದಂಥವ್ರು. ಅಂಥವ್ರಿಗೆ ಹೋಗಿ ಸಿದ್ದರಾಮಯ್ಯನ ಹೋಲಿಕೆ ಮಾಡ್ತಿರಲ್ಲ. ಸಿದ್ದರಾಮಯ್ಯ ಈ ಕರ್ನಾಟಕವನ್ನು ಹಾಳು ಮಾಡಿದವರು, ಸ್ವಜನ ಪಕ್ಷಪಾತ, ಅವ್ರಿಗೋಸ್ಕರ 14 ಸೈಟ್ ಬರ್ಸ್ಕೊಂಡವರು. ಇಂಥವ್ರನ್ನ ಹೋಲಿಕೆ ಮಾಡ್ತಿರಲ್ಲ. ಅಂದರೆ ಹೋಲಿಕೆ ಎಲ್ಲೂ ಸಟ್ಟೆ ಆಗಲ್ಲ ಅಂತೀರಾ ನೀವು? ಅವರು ಸೆಟ್ಟಲ್ಲ, ಆ ವಂಶನ, ಆ ಒಂದು ರಾಜಮನೆತನವನ್ನು ಹೀಯಾಳಿಸ್ಬೇಕು ಅಂತೇಳಿ ಅವರು ಮಹಾದೇವಪ್ಪ ಅವ್ರ ಮಗ ಎಲ್ಲ ಟೊಂಕ ಕಟ್ಟು ನಿಂತುಬಿಟ್ಟಿದ್ರು. ಅಂಥದ್ದೇನು ದ್ವೇಷ ಸರ್ ಅವ್ರಿಗೆ? ಮೊದಲಿಂದನೂ ಅವರು ಮೈಸೂರಲ್ಲಿ ಪ್ರತಿಯೊಂದು ಮನೆಯೂ ಹೇಳ್ತತೆ, ಮಂಡ್ಯದಲ್ಲಿ ಪ್ರತಿಯೊಂದು ಮನೆಯೂ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ, ಮಹಾರಾಜರ ಫೋಟೋ. ಎಲ್ಲೋದ್ರೂ ಅವರ ಇದು ಪ್ರತಿಮೆಗಳಿದೆ. ಸಿದ್ದರಾಮಯ್ಯನಿಗೆ ಅದು ನೋಡಿದ್ರೇ ಆಗಲ್ಲ, ನನ್ನ ಪ್ರತಿಮೆ ಬರಬೇಕು, ಎಲ್ಲರ ಮನೆಯೂ ನನ್ನ ಫೋಟೋ ಇಟ್ಕೊಬೇಕು ಅನ್ನೋ ಭ್ರಮೆ ಅವ್ರಿಗೆ. ನೀನು ಮಾಡಿರೋ ಅವ್ಯವಹಾರಕ್ಕೆ ನಿನ್ನ ಫೋಟೋನ ಯಾವನೂ ಇಟ್ಕೊಳಲ್ಲ. ಅದರಿಂದ ಅವರು ದ್ವೇಷವನ್ನು ಮಾಡ್ತಾಯಿದ್ದಾರೆ. ರಾಜಮನೆತನ ಅಲ್ಲಿ ಪ್ರತಿ ಮನೆಯಲ್ಲೂ ನೆನಪು ಮಾಡ್ಕೊತಾ ಇದ್ದಾರೆ. ಅದನ್ನು ಸಹಿಸೋಕ್ಕಾಗ್ತಾಯಿಲ್ಲ ಸಿದ್ದರಾಮಯ್ಯನಿಗೆ. ಅದರ ದ್ವೇಷವನ್ನು ಕಾರ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ತಾವು ಹೇಳಿದ್ರಿ ದಿನನಿತ್ಯ ನಮ್ಮ ಕಾರ್ಯಕರ್ತರ ಮೇಲೆ, ಲೀಡರ್ಗಳ ಮೇಲೆ, ಶಾಸಕರ ಮೇಲೆ ಕೇಸ್ ಆಗ್ತಾ ಇದೆ ಸರ್ಕಾರ ಅಂತ.
ನಿಮ್ಮ ಆಪ್ತರಲ್ಲಿ ಗುರುತಿಸಿಕೊಂಡಂಥ ಚಿಕ್ಕಬಳ್ಳಾಪುರದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ, ಆತ್ಮಹತ್ಯೆದು ಒಂದು ಕೇಸ್ ಆಗಿದೆ. ಇದನ್ನು, ಈ ಪ್ರಕರಣವನ್ನು ಹೆಂಗೆ ನೋಡ್ತೀರಿ ತಾವು? ಅಲ್ಲ, ಈಗ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ, ಬಾಬು ಅಂದರೆ ಯಾರಂತ ಸಂಸದರಿಗೆ ಗೊತ್ತಿಲ್ವಂತೆ, BJP ಸಂಸದರು ದಿನಕ್ಕೆ ಒಬ್ಬರಿಬ್ಬರ ಹತ್ರ ವ್ಯವಹಾರ ಮಾಡಿದರೆ ಬಾಬು ಹೆಸರು ಗೊತ್ತಿರುತ್ತೆ, ದಿನಕ್ಕೆ 1000 ಜನರ ಹತ್ರ ಡೀಲ್ ಮಾಡಿದರೆ ಹೆಂಗೆ ನೆನಪಿರುತ್ತೆ ಅಂತೆಲ್ಲ ಹಿಂಗೆ ಮಾತಾಡಿದ್ದಾರೆ ಅಲ್ಲಿನ ಶಾಸಕರು. ನೋಡಿ, ಆತ್ಮಹತ್ಯೆಗೆ ಯಾರಾದರೂ ಪ್ರೇರೇಪಣೆ ಮಾಡಿದರೆ ಕೇಸ್ ದಾಖಲೆ ಆಗ್ತದಪ್ಪ. ಸುಧಾಕರ್ ಎಲ್ಲಿ ಪ್ರೇರೇಪಣೆ ಮಾಡಿದ್ದಾರೆ ಅವರಿಗೆ? ಅಲ್ಲ, ಡೆತ್ ನೋಟಲ್ಲಿ ಅವ್ರ ಹೆಸರಿದೆ ಅಂತ ಅಲ್ಲ, ಪ್ರದೀಪ್ ಈಶ್ವರ್ ಅವರು ಇದು ಇದೆಯಲ್ಲ, ಕೊಡಗಲ್ಲಿ ಅವರ ಇಬ್ಬರು MLAಗಳ ಹೆಸರಿದೆಯಲ್ಲ, ಪೊನ್ನಣ್ಣನ ಮತ್ತು ಗೌಡಂದ ಹೆಸರಿದೆಯಲ್ಲ, ಖರ್ಗೆ ಮಗಂದು ಹೆಸರಿದೆಯಲ್ಲ ಅವರ ಡೆತ್ ನೋಟಲ್ಲಿ ಕಲಬುರಗಿಯಲ್ಲಿ. ಅಲ್ಲಿ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಅವ್ರ ಮೇಲೆ ಯಾಕೆ FIR ಮಾಡಿಲ್ಲ? ಇಲ್ಲಿ ಅಟ್ರಾಸಿಟಿ ಕೇಸ್ ಹೆಂಗೆ ಬರ್ತತೆ? ಅಟ್ರಾಸಿಟಿ ಅಂದ್ರೆ ಏನು? ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕರ ಮುಂದೆ ಆಳಿಸ್ಬೇಕು. ಸುಧಾಕರ್ ಎಲ್ಲಿ ಆಳಿಸಿದ್ದಾರೆ ಅವ್ರನ್ನ? ಸುಧಾಕರ್ ನಾನು ಭೇಟಿನೇ ಮಾಡಿಲ್ಲ, ಲಕ್ಷಾಂತರ ಜನ ಬಂದಿರ್ಬೋದಾನ ಅವರು, ನಾನು ಭೇಟಿನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಸುಧಾಕರ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಅವ್ರ ಮನೆಯವರು ನೆನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಸುಧಾಕರ್ ಅವ್ರಿಗೆ ದುಡ್ಡು ಕೊಟ್ಟಿರೋ ವಿಚಾರ ನಮ್ಮ ಸತ್ತಿರೋ ಅಂತ ನಮ್ಮ ಯಜಮಾನರಾಗಲಿ ಅವ್ರ ಮಗ, ನಮ್ಮ ಮಗ ಆಗಲಿ ಹೇಳೇ ಇಲ್ಲ ಅಂತ ಪ್ರೆಸ್ ಮೀಟ್ ಹೇಳಿದ್ದಾರೆ. ಅಲ್ಲಿ ಕೊಡಗಲ್ಲಿ ಅವ್ರ ಕುಟುಂಬದವ್ರು ಹೇಳಿದ್ದಾರೆ ಇವರೇ ಕಾರಣ ಅಂತೇಳಿ. ಅಂದರೆ ಅಲ್ಲೊಂದು ಪೊಲೀಸ್ ಕಾನೂನು, ಇಲ್ಲೊಂದು ಪೊಲೀಸ್ ಕಾನೂನ. ಬೈರ್ತಿ ಬಸವರಾಜು ಅವ್ರದ್ದು ಹಂಗೆ ಮಾಡಿದ್ದೀರಾ? ಬೈರ್ತಿ ಬಸವರಾಜನ ಕೊಲೆ ಮಾಡು ಅಂತ ಹೇಳಿದ್ರು ಹೋಗಿ. CT ರವಿನ ತೊಗೊಂಡೋಗಿ ಕಬ್ಬನ ಗದ್ದೆ ಎಲ್ಲ ಸುತ್ತಿಸ್ತೀರಿ, ಕಾಡೆಲ್ಲ ಸುತ್ತಿಸ್ತೀರಿ ವಿರೋಧ ಪಕ್ಷ. ಈ ಥರ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡಿ ಅವ್ರ ಮಾತನ್ನು ಕಟ್ ಮಾಡಬೇಕು, ಇವರು ಸರ್ಕಾರದ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವಿದ್ರಲ್ಲ ವಿರೋಧ ಪಕ್ಷವಾಗಿ, ನಾವೆಲ್ಕೊಂಡು ನಿಮಗೆ ಏನು ತೊಂದರೆ ಕೊಟ್ಟಿದ್ದೀರಿ? ಡೆಮಾಕ್ರಸಿ ಪರವಾಗಿ ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ವಾ? ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ವಾ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ 40% ಅಂತ. 2 ವರ್ಷ 2 ತಿಂಗಳಾಯಿತು, ಒಂದು ಸಾಕ್ಷ್ಯ ಕೊಟ್ಟಿದ್ದೀರಾ? ನಿಮ್ಮ ಯೋಗ್ಯತೆ ಅಷ್ಟು ಬೆಂಕಿ ಇಕ್ಕಿದ್ರು ಒಂದು ಸಾಕ್ಷ್ಯ ಕೊಟ್ಟಿದ್ದೀರಾ? ಕೋರ್ಟಲ್ಲಿ ಉಗಿಸ್ಕೊಂಡ್ರಿ, ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ಕೊಟ್ಟರು, ಆ ಥರದ್ದು ಏನು 40% ಆಗಿಲ್ಲ ಅಂತ ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಈಗ ಎಷ್ಟು ವಸೂಲಿ ಮಾಡ್ತಾ ಇದ್ದೀರಾ? 60%. ಅದೇ ಕಾಂಟ್ರಾಕ್ಟರ್ ಹೇಳಿದ್ದಾನೆ. BJP ಅವರು ಇದ್ದಾಗೆ ಬಿಟ್ಟರು, ಈ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗಿದೆಯಲ್ಲ, ನೀವು ವಸೂಲಿ ಜನ, ಕಾಂಗ್ರೆಸ್ ಅಂದರೆ ವಸೂಲಿ ಜನ. ಸರ್, ಈಗ ಸೆಷನ್ ಆರಂಭ ಆಗ್ತಾ ಇದೆ. ಈ ಪ್ರತಿಯೊಂದು ಸೆಷನಲ್ಲೂ BJPಯವರು ನಿರ್ಣಾಯಕವಾಗಿ ಯಾವುದೇ ಒಂದು ವಿಚಾರವನ್ನು ತಾರ್ಕಿಕ ಅಂತ್ಯ ಮಾಡಿಲ್ಲ ಅಂತ ಹೇಳುವಂಥ ಒಂದು ಗಂಭೀರ ಆರೋಪ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ, BJP ವೀಕ್ ಇದೆ ಅಂತ ಒಂದು ಆರೋಪ ಇದೆ. ನಾವು ವೀಕ್ ಇದ್ದಿದ್ರೆ ವಿಕೆಟ್ ಹೆಂಗೆ ಬೀಳ್ತಾಯಿತ್ತು? ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟನಲ್ಲ, ಹೆಂಗೆ ಬಿಡ್ತು? ಸಿದ್ದರಾಮಯ್ಯನ ಜನ್ಮ ಜಾಲಾಡಿದಿರಲ್ಲ ಮೂಢ ಹಗರಣದಲ್ಲಿ, ಹೋಗಿ ಕೋರ್ಟಲ್ಲಿ ಹೋಗಿ ಬೇಲ್ ತಗೊಂಡು ಬದುಕುವಂಥ ಸ್ಥಿತಿಗೆ ತಂದ್ರಲ್ಲ, ನಮ್ಮ ಹೋರಾಟದಿಂದ ಆಗಿರೋದು. ಈಗ RCBದು ಈ ಅಧಿವೇಶನದಲ್ಲೂ RCB ತೊಗೊತಾ ಇದ್ದೀರಿ. ಕ್ರಿಕೆಟ್ 11 ಜನ ಅಮಾಯಕ ಮಕ್ಕಳನ್ನು ಬಲಿ ಕೊಟ್ಟಿದ್ದಕ್ಕೆ ತೊಗೊತಾ ಇದ್ದೀರಿ. ಎಲ್ಲಿ? ಕರ್ನಾಟಕದ ಇತಿಹಾಸದಲ್ಲೇ ವಿರೋಧ ಪಕ್ಷವಾಗಿ 2 ವರ್ಷ 2 ತಿಂಗಳಲ್ಲಿ ಅತಿ ಹೆಚ್ಚು ಹೋರಾಟ ಮಾಡಿದ್ದೀರಿ. ಯಾವುದೇ ಅಧಿವೇಶನದಲ್ಲೂ ಕೂಡ ಕಾಂಗ್ರೆಸ್ ಮೇಲ್ಗೈ ಹಾಕಕ್ಕೆ ಬಿಡಲಿಲ್ಲ. ಅಧಿವೇಶನ ಅರ್ಧಕ್ಕೆ ಮೊಟಕು ಮಾಡಿ ಓಡೋಗಿದ್ದಾರೆ. ಯಾಕೆ ಓಡೋದ್ರು? ಸ್ಟ್ರಾಂಗ್ ಇದ್ದಿದ್ರೆ ಕಾಂಗ್ರೆಸ್ ಅವರು. ಮೂಢ ಹಗರಣ ನಾವು ರೈಸ್ ಮಾಡಿದ ತಕ್ಷಣ ಓಡೋಟ್ರಲ್ಲ, ಎಲ್ಲ ಪಲಾಯನ ಮಾಡಿ ರದ್ದೇ ಮಾಡಿಬಿಟ್ರಲ್ಲ ಅಧಿವೇಶನನ. ನಾವು ಸ್ಟ್ರಾಂಗ್ ಇಲ್ಲ ಅಂದ್ರೆ ಮಾಡ್ತಾ ಇದ್ರಾ? ಅಲ್ಲ, ಎಲ್ಲ ಏನು ಹೇಳ್ತಾರೆ, ಪಾಪ BJP MLAಗಳಿದ್ದ ಅಮಾನತು ವಾಪಸ್ ತೆಗೆಸ್ಕೊಳ್ಳೋದ್ರಲ್ಲಿ ಅಶೋಕ್ ಅವರು ಸುಸ್ತಾಗಿಬಿಟ್ಟಿದ್ದಾರೆ ಅಂತಾರೆ. ನೋಡಿ, ವಾಪಸ್ ತೆಗಿಲೇಬೇಕು ಅವರು. ಸಂವಿಧಾನದಲ್ಲಿ ಅದು ಇಲ್ಲೇ ಇಲ್ಲ. ನಿಮ್ಗೆ 6 ತಿಂಗಳು ಮಾಡೋ ಅಧಿಕಾರನೇ ಇಲ್ಲ ನಿಮಗೆ. ಸ್ಪೀಕರ್ಗಿರೋದು 1 ಅಧಿವೇಶನ ಮಾತ್ರ. ಈಗ ಹಲವಾರು ಕೋರ್ಟ್ಗಳು ಎಲ್ಲ ಜಡ್ಜ್ಮೆಂಟ್ಗಳು ಬಂದಿದೆ. ಅದರಿಂದ ಅವ್ರು ತೆಗೆದ್ರಷ್ಟೇ. ನಾನೇನು ಓಡಾಡೋ ಪ್ರಶ್ನೆನೂ ಇಲ್ಲ. ನಾನು ಯಾಕೆ ಓಡಾಡಲಿ? ಅಲ್ಲ, ಈ ಸಲನೂ ಅಮಾನತ್ ಮಾಡಲ್ಲ ಅಂತ ಏನಿದೆ ಗ್ಯಾರಂಟಿ? ನೀವು ಪ್ರತಿಭಟನೆ ಮಾಡೋದು, ಇನ್ನೊಂದು ಮಾಡೋದು, ಅದೊಂಥರ ಭಯ ಬೀಳ್ಸೋ ಥರ ಅಂತ ಯಾಕೆ ಆಗಿರ್ಬಾರ್ದು? ಅಮಾನತ್ ಮಾಡಲಿ, ನಾವೇನು ಕೇರ್ ಮಾಡಲ್ಲ. ಈ ಸಲ ಅಮಾನತ್ ಮಾಡಿದ್ರು ಕೇರ್ ಮಾಡಲ್ಲ. ಎಷ್ಟು ನನ್ನೇ ಅವ್ರ ತಾಕತ್ತಿದ್ರೆ ನನ್ನ ಮಾಡಲಿ ಅಮಾನತ್ತು, ಅವ್ರಿಗೆ ದಮ್ಮಿದ್ರೆ ನಾನು ಮಾಡಲಿ ಅಮಾನತ್ತು, ನೋಡೋಣ. ಅವಾಗ ನಾನು ಮೆಚ್ತೀನಿ ಕಾಂಗ್ರೆಸ್ ಅವ್ರನ್ನ. ಏನು ಚಾಲೆಂಜ್ ಮಾಡ್ತಾ ಇದ್ದೀರಾ? 100% ಚಾಲೆಂಜು. ನಿಮ್ಗೆ ದಮ್ಮಿದ್ರೆ ನನ್ನೇ ಮಾಡಿ. ಅದು ಒಂದು ರೆಕಾರ್ಡ್ ಆಗಲಿ ಕರ್ನಾಟಕದ ಇತಿಹಾಸದಲ್ಲಿ.
ನಾನು ರೆಡಿ ಇದ್ದೀನಿ. ನೀವೇನು ಪೂರ್ತಿ ಯುದ್ಧಕ್ಕೆ ರೆಡಿ ಆದಂಗಿದೆ ತಾವು? ಪ್ರಶ್ನೆನೇ ಇಲ್ಲ. ಈ ಕಾಂಗ್ರೆಸ್ಸನ್ನು ನೀವು ಯಾರಾದರೂ ಜನ ಕೇಳಿ, ಇಡೀ ಕರ್ನಾಟಕದಲ್ಲಿ ಜನ ದಾರಿಯಲ್ಲಿ ತೂಚಿ ಅಂತ ಹೋಗಿತಾ ಇದ್ದಾರೆ. ಏನಪ್ಪ ನಾವು ಆಸೆ ಬಿದ್ದು ಈ ಸರ್ಕಾರ ನಮಗೇನೋ ಸ್ವರ್ಗ ತಂದಿಡುತ್ತೆ ಅಂದರೆ ನರಕ ಅಲ್ಲ, ನರಕಕ್ಕಿಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಉಸೂಲಿ, ಎಲ್ಲ ಕಡೆ ಉಸೂಲಿ. 2 ವರ್ಷದಲ್ಲಿ ಎಲ್ಲಾದರೂ ಒಂದು ಅಭಿವೃದ್ಧಿ ಕಾರ್ಯ ಮಾಡಿರೋದು ದಾಖಲೆ ಇದೆಯಾ? ಹಣ ಬಿಡುಗಡೆ, ಎಲ್ಲಿ ಹಣ ಇದ್ದರೆ ತಾನೇ ನಿಂಗೆ ಸಂಬಳ ಕೊಡೋಕೆ ಹಣ ಇಲ್ಲಲ್ಲ. ಅಯ್ಯೋ, ಅವ್ರು ನೋಡಿದ್ರೆ ಮೋದಿ ಅವರೇ ಹಣ ಕೊಟ್ಟಿಲ್ಲ, ನಮ್ದು GST ನಾವು ಕೊಡೋದು, ನಾವು ಕೊಡ್ತಾ ಇರೋದು ಇವರಲ್ಲ, ಇವ್ರ ರಾಜ್ಯಗಳಿಗೆ. ಕರ್ನಾಟಕದ ಯಾರಾದರೂ ಒಬ್ರು BJP ನಾಯಕರು ಹೋಗಿ ನಮ್ಮ ಪಾಲಿತ್ ಕೊಡಿ ಅಂತ ಯಾರಾದರೂ ಕೇಳ್ತಾರಾ ಅಂತ CM ಹೇಳ್ತಾರೆ. CMಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಹೇಳಿದ್ರಲ್ಲ ಅವರು. ನಮ್ಮ ತೆರಿಗೆ ನಮ್ಮ ಹಕ್ಕು. ಈಗ ಬೆಂಗಳೂರು ನಮ್ಮ ಜನ ಹೇಳ್ತಾರೆ, ಬೆಂಗಳೂರವರು ಅಂತ ಇಟ್ಕೊಳ್ಳಿ, ಬೆಂಗಳೂರು ನಾವು ತೆರಿಗೆ ಕಟ್ಟಿದ್ದೀರಿ ನಮ್ಗೆ ಕೊಡು. ಎಲ್ಲಿ? ಎಲ್ಲ ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗಿ ಹೋಗಿದೆಯಲ್ಲ, ತೆರಿಗೆ ಎಲ್ಲಿ ಕೊಟ್ಟಿದ್ದೀರಾ ನೀವು? ನಿಮ್ಮ MP ಗಳು 9 ಜನ ಗೆದ್ದಿದ್ದೀರಲ್ಲಪ್ಪ, ನವಗ್ರಹಗಳು. ಆ ಗ್ರಹಗಳಿಗೆಲ್ಲ ಪೂಜೆ ಮಾಡಿ ಕಳಿಸ್ಕೊಡು. ಹೆಂಗೆ ನಡೀತಾ ಇದೆಯಲ್ಲ, ಪಾರ್ಲಿಮೆಂಟೇ ನಡೆಯೋಕ್ಕೆ ಬಿಟ್ಟಿಲ್ಲ, ಚರ್ಚೆ ಮಾಡೋಕ್ಕೆ ಬಿಟ್ಟಿಲ್ಲ. ಅದು ಯಾವುದೋ ಕೆಲಸಕ್ಕೆ ಬಂದ ವಿಚಾರ. ಓಟನ್ನು ಈ ಬಾಂಗ್ಲಾದೇಶದವರು ಬಂದು ಸೇರ್ಕೊಂಡಿದ್ದಾರಲ್ಲ ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಅವ್ರು ಓಟ್ ತೆಗಿತೀನಿ ಅಂದಿದ್ದಕ್ಕೆ ಗಲಾಟೆ ಶುರು ಮಾಡ್ತಾಯಿದ್ರು. ಯಾಕೆ ತೆಗಿತೀರಾ, ಯಾಕೆ ಸರ್ವೆ ಮಾಡಬೇಕು ಅಂತ. ಇಷ್ಟರಲ್ಲೇ ಮುಗಿಸ್ತಿರಲ್ಲ. ನಿಮ್ಮ ನಿಜವಾಗೂ ಕರ್ನಾಟಕದ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದಿದ್ರೆ ನಿಮ್ಮ 9 ಜನ ನವಗ್ರಹಗಳು ಇದೆಯಲ್ಲ, ಅವ್ರಿಗೆ ಇಲ್ಲಿಂದ ಪೂಜೆ ಮಾಡಿ ಟ್ರೈನಿಂಗ್ ಮಾಡಿ ಅಲ್ಲಿ ಕಳಿಸಿ ಮಾತಾಡೋಕ್ಕೆ. ಅಲ್ಲಿ ಹೋಗಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇಲ್ಲಿ ಬಂದರೆ ಸಿದ್ದರಾಮಯ್ಯ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ಬಿಡುಗಡೆ ಮಾಡಿ. ಕರ್ನಾಟಕದಲ್ಲಿ ಮೋದಿಯವರು ಬಂದ ಮೇಲೆ ಕಳೆದ 2 ವರ್ಷ 2 ತಿಂಗಳಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ನಿಮ್ಗೆ ತಾಕತ್ತಿದ್ರೆ ಬಿಡುಗಡೆ ಮಾಡಿ. ಅವಾಗ ಕೇಳಿ ನಮ್ಮನ್ನು. ರೋಡ್ಗೆ ಎಷ್ಟು ಕೊಟ್ಟಿದ್ದಾರೆ, ಮೊನ್ನೆ ಪಾರ್ಲಿಮೆಂಟ್ ಹೇಳಿದ್ದಾರೆ ಗಡ್ಕರಿ ಅವರು, ಕರ್ನಾಟಕ ಹೈಯೆಸ್ಟ್ ದುಡ್ಡು ಕೊಟ್ಟಿದ್ದೀರಿ ರೋಡ್ಗೋಸ್ಕರ ಬೇರೆ ರಾಜ್ಯಕ್ಕಿಂತ ಅಂತೇಳಿ. ನಮ್ಮದು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದೆ ಸಣ್ಣದೇ. ತಮಿಳ್ನಾಡಿಗೆ, ಮಹಾರಾಷ್ಟ್ರಗೆ, ಉತ್ತರ ಪ್ರದೇಶ್ಗೆ, ಬಿಹಾರ್ಗೆಲ್ಲ ನಮ್ದು ಕಡಿಮೆನೇ ವಿಸ್ತೀರ್ಣ. ಆದರೂ ಹೆಚ್ಚು ಕೊಟ್ಟಿದ್ದಾರೆ ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ. ಸರ್, ಈಗ ಮೋದಿಯವರ ಬೆಂಗಳೂರು ಮೆಟ್ರೋ ವಿಸಿಟ್ ಏನಿದೆ, ಇದ್ರ ಮೇಲೆ ಒಂದು ಸ್ವಲ್ಪ ರಾಜಕೀಯ ನಡೀತಾ ಇದೆ ಅಲ್ಲ. ನಿಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟು, DCM ಅದಕ್ಕೆ ಇನ್ನೊಂದು ರಿಪ್ಲೈ ಕೊಟ್ಟಿದ್ದಾರೆ. DCM ಅವರು ಹೇಳಿದ್ದಾರೆ 50% ಸೆಂಟ್ರಲ್ದು, 50% ಸ್ಟೇಟಿದು, ಯಾವ್ಯಾರು ಕಿವಿಯಲ್ಲಿ ಹೂ ಮುಡ್ಕೊಂಡು ಕೂತಿಲ್ಲ ಯಾರು ಅಂತ ಹೇಳಿದ್ದಾರೆ. ನಾವು ಕಿವಿ ಮೇಲೆ DK ಶಿವಕುಮಾರ್ ಥರ ಕಿವಿ ಮೇಲೆ ಹೂ ಏಕಕ್ಕೆ ನಾವು ಬಂದಿಲ್ಲ. ಮೆಟ್ರೋ ತಂದಿದ್ದು ಯಾರು? ಅನಂತಕುಮಾರು ಬೆಂಗಳೂರಿಗೆ. ಮೆಟ್ರೋ ಕೊಟ್ಟೋರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ನರೇಂದ್ರ ಮೋದಿಯವರು ಪ್ರಾರಂಭ ಗುದ್ದಲಿ ಪೂಜೆ ಮಾಡಿದವರು ನರೇಂದ್ರ ಮೋದಿ. ಈಗ ಅದನ್ನು ಫೈನಲ್ ಉದ್ಘಾಟನೆಯೂ ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ಪಾತ್ರ ಮೆಟ್ರೋದಲ್ಲಿ ಜಾಸ್ತಿ ಇದೆ. ಇಡೀ ಸೌತ್ ಇಂಡಿಯಾಗೆ ಫಸ್ಟು ಬೆಂಗಳೂರಿಗೆ ಕೊಟ್ಟಿದ್ದು. ಸರ್ಕಾರದವ್ರು ಒಪ್ಪಲ್ವಲ್ಲ ಅದನ್ನು. ಅವ್ರದ್ದೇನು ಒಂದೇ ದುಡ್ಡಲ್ಲಿ ಆಗಿ ಮಾಡ್ತಾ ಇದ್ದಾರೆ ಅವರು. ನಮ್ಮದು ಪಾರ್ಟಿಸಿಪೇಷನ್ ಇದೆ ಸ್ವಾಮಿ, ಅವ್ರ ಚೇರ್ಮನ್ ನಾವು MD ಅಂತ ಹೇಳ್ತಾರೆ. ಇರಲಿ, ಯಾರಿಲ್ಲ ಅಂತ ಹೇಳಿದ್ರು. ಹಂಗನ್ಬಿಟ್ಟು ನಿಮ್ಮದೇ DK ಶಿವಕುಮಾರ್ದೇನಲ್ಲ ಇದು. ಮೋದಿದು ಆಯ್ತಲ್ಲ ಪಾತ್ರ ಇದರಲ್ಲಿ, ಮೇಜರ್ ಪಾತ್ರ. ಅಷ್ಟು ಒಪ್ಕೊಂಡ್ರೆ ಸಾಕು. ಸರ್, ತಮಗೆ ಆಹ್ವಾನ ಇದೆಯಾ ಸರ್ ಈ ಪ್ರೋಗ್ರಾಮಲ್ಲಿ? ಇಲ್ಲ ನೋಡಿ, ನಾನು ವಿರೋಧ ಪಕ್ಷ. ದಿನ ಬೆಳಗಾದರೆ ಅವ್ರಿಗೆ ಜನ್ಮ ಜಾಲಾಡ್ತೀರಿ, ಬೈತೀರಿ ಕಾಂಗ್ರೆಸ್ ಅವ್ರಿಗೆ. ನಮ್ಮನ್ನು ಹಾಕೋಣಲ್ಲ ಅವರು. ನಮ್ಮನ್ನು ಯಾಕೆ ಹಾಕಲ್ಲ? ಅಲ್ಲ, ನಿಮ್ಮ ಹೆಸರಲ್ಲೇ ವಿರೋಧ ಅಂತ ಇದೆ ಅಲ್ಲ, ಅದಕ್ಕೆ ಹಾಕಲ್ಲ ನಮ್ಮನ್ನು. ಈಗ ವಿರೋಧ ಮಾಡೋರ್ನ ಅಲ್ಲ, ಬಟ್ ಹಕ್ಕುಚ್ಯುತಿ ಆಗಲ್ವ ಸ್ವಾಮಿ ನಿಮ್ಮ ಇದಕ್ಕೆ ಕರೀದೇ ಇದ್ರೆ? ಪ್ರೋಟೋಕಾಲ್ ಪ್ರಕಾರ 3 ಬಿಟ್ಟವರು ಕಾಂಗ್ರೆಸ್ ಅವರು. ಅವ್ರಿಗೆ ಈ ಪ್ರೋಟೋಕಾಲ್ ಅನ್ನೋದು ಏನು ಗೊತ್ತೇ ಇಲ್ಲ ಅವ್ರಿಗೆ. ಅವ್ರಿಗೆ ದುಡ್ಡು ಹೆಂಗೆ ಮಾಡೋದು ಅನ್ನೋದು ಒಂದು ಗೊತ್ತೇ ಹೊರತು ಪ್ರೋಟೋಕಾಲ್ ಏನು ಗೊತ್ತೇ ಇಲ್ಲ. ಇಲ್ಲೇ ಅಂತಲ್ಲ, ಪ್ರತಿಯೊಂದು ಕಡೆನೂ ಅವ್ರದ್ದು ಅದೇ ಕಥೆನೇ. ಅದಕ್ಕೆ ನಾನಂತೂ ಇವ್ರನ್ನ ನಾನು ಬೈಕಾಟ್ ಮಾಡಿಬಿಟ್ಟಿದ್ದೀನಿ. ಅವ್ರೇನು ಬೈಕಾಟ್ ಮಾಡೋದು, ನಾನೇ ಬೈಕಾಟ್ ಮಾಡಿಬಿಟ್ಟಿದ್ದೀನಿ. ಅಥವಾ ಸಿಗಂದೂರು ಪ್ರಕರಣಕ್ಕೆ ಏನಾದರೂ ರಿವೆಂಜ್ ತಗೋತಾ ಇದ್ದಾರೆ ಸರ್ಕಾರದವರು? ನೋಡಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿ ನೀವು ಪ್ರೋಟೋಕಾಲ್ ಮಾಡಿಲ್ಲ, ನಾವು ಇಲ್ಲಿ ಏನಾಗಿ ಪ್ರೋಟೋಕಾಲ್ ಮಾಡಿ? ನೋಡಿ, ಅಲ್ಲೆಲ್ಲ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿದ್ದಾರೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಿನೇ ಆ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿರೋದವರು. ಅದನ್ನು PWD ಮಿನಿಸ್ಟ್ರ್ ಬಂದು ಓಪನ್ ಆಗಿ ಹೇಳಿದ್ರಲ್ಲ, ನಾನು ಹೋಗ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ಅಂತ. ಆಮೇಲೆ ಸಿದ್ದರಾಮಯ್ಯ ಹೋಗಬೇಡ ಅಂದರೂ ಬಂದಿಲ್ಲ ಅಷ್ಟೇ. ಅವರು ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ಮೇಂಟೈನ್ ಮಾಡಿದೆ. ರಾಜ್ಯ ಸರ್ಕಾರ ಅವ್ರಿಗೆ ಪ್ರೋಟೋಕಾಲ್ ಅನ್ನೋದೇ ಗೊತ್ತಿಲ್ಲ. ಅದರಿಂದ ಈ ರಾಜ್ಯ ಸರ್ಕಾರದ ಬಗ್ಗೆ ಜನಕ್ಕೂ ತಿರಸ್ಕಾರ ಬಂದಿದೆ, ನಮಗೂ ತಿರಸ್ಕಾರ ಬಂದಿದೆ. ಸರ್, ಇನ್ನೇನು ಕರ್ನಾಟಕದಲ್ಲಿ ಸಾಲು ಎಲೆಕ್ಷನ್ಗಳಿದ್ದಾವೆ. ಲೋಕಲ್ ಬಾಡೀಸ್ ಎಲೆಕ್ಷನ್ ಇದೆ, ಮಹಾನಗರ ಪಾಲಿಕೆದಿದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇದೆ, BBMPದಿದೆ. ಸರ್, ಆರ್ ಅಶೋಕ್ ಅವರಿಗೂ ಮತ್ತು ವಿಜೇಂದ್ರ ಅವರ ಮಧ್ಯೆ ಏನಾದರೂ ಇಂಡಿಫರೆನ್ಸ್ ಇದೆಯಾ ಸರ್? ಇಲ್ಲ, ನಾನಿಲ್ಲ. ನೋಡು, ಅವ್ರ ಪಾರ್ಟಿ ಅಧ್ಯಕ್ಷರು, ನಾನು ವಿರೋಧ ಪಕ್ಷದ ನಾಯಕ.
ನಾವಿಬ್ಬರು ಕೆಲಸ ಮಾಡ್ತಾಯಿದ್ದೀರಿ. ನಾನು ಸುಮಾರು 40-50 ವರ್ಷದಿಂದ ಬಿ ಜೆ ಪಿಯಲ್ಲೇ ಇದ್ದೀನಿ. ನಾನು ಯಾವತ್ತೂ ಬೇರೆ ಪಾರ್ಟಿಗೆ ಹೋಗೇ ಇಲ್ಲ. ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ವಿಜಯೇಂದ್ರನ್ನು ಕೂಡ ನೇಮಕ ಮಾಡಿದ್ದಾರೆ ಕೇಂದ್ರದವರು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀರಿ. ಪಾರ್ಟಿ ಗೆಲ್ಲಬೇಕು, ಈ ಸರ್ಕಾರ ಹೋಗಬೇಕು, ಈ ದುರಾಡಳಿತ ತೊಲಗಬೇಕು ಅಂತ ಹೋರಾಟ ಮಾಡ್ತೀರಿ. ಡಿಫ್ರೆನ್ಸ್ ಪ್ರಶ್ನೆನೇ ಬರಲ್ಲ. ಸರ್, ರಾಜ್ಯಾಧ್ಯಕ್ಷರು ಮುಂದುವರಿತಾರಾ ಇಲ್ವಾ? ಅದು ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ. ಅದು ನಮ್ಮ ಸ್ವರೂಪದಿಯಲ್ಲಿಲ್ಲ. ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ. ಕೇಂದ್ರ ಏನು ಯಾರನ್ನ ಅಧ್ಯಕ್ಷರು ಘೋಷಣೆ ಮಾಡ್ತಾರೋ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ. ಸರ್, ಕೆಲವು BJP ಶಾಸಕರು ನಾಯಕರುಗಳೆಲ್ಲ ಬೇರೆ ಬೇರೆ ಸಭೆಗಳನ್ನು ಮಾಡ್ತಾರಲ್ಲ, ಇದನ್ನು ಅಶೋಕ್ ಅವ್ರು ಹೇಗೆ ನೋಡ್ತಾರೆ ಅಂತ? ಇದು ಕಾಂಗ್ರೆಸ್ನವ್ರಿಗೆ ಆಹಾರ ಆಗಲ್ವಾ ಅಂತ? ನೋಡಿ, ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರ್ತತೆ. ಅಲ್ಲ, ಸಣ್ಣ ಪುಟ್ಟ ಅಲ್ಲ, ಸ್ವಲ್ಪ ಜಾಸ್ತಿ ಇದೆ ಅಂತ ನಿಮ್ಮ ಪಕ್ಷದಲ್ಲಿ ನನಗನ್ಸುತ್ತೆ. ಅವೆಲ್ಲ ಸರ್ ಮಾಡ್ಕೊಂಡು ಹೋಗೋಣ. ಇನ್ನು ಚುನಾವಣೆ ನಮ್ಗೆ 2.5 ವರ್ಷ ಇದೆ. ಅಷ್ಟರಲ್ಲಿ ಈ ಏನು ಗುಂಪುಗಾರಿಕೆ ಇದೆ ಅದನ್ನು ಕಂಟ್ರೋಲನ್ನು ಮಾಡ್ತೀರಿ ನಾವು. ಓಕೆ ಸರ್, ಈಗ ಆಪೋಸಿಷನ್ ಲೀಡರ್ ಅಂದರೆ ಮೇಲ್ಮನೆ ಆಪೋಸಿಷನ್ ಲೀಡರ್ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಕುನ್ನಿ ಅಂತ ಹೀಗೆಲ್ಲ ಶಬ್ದ ಬಳಕೆ ಮಾಡೋದು ಅದು ಒಪ್ಕೋತೀರಾ ಅಥವಾ ಒಪ್ಕೊಳ್ಳಲ್ವಾ ತಾವು? ನೋಡಿ, ಯಾರೇ ಈಗ ಅವರು ಒಂದು ಗಾದೆ ಹೇಳಿದ್ದಾರೆ ಅಷ್ಟೇ. ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು ಗಾದೆ ಮಾತು ಹೇಳಿದ್ದಾರೆ. ಅದನ್ನು ಪ್ರಿಯಾಂಕ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದರಲ್ಲೇನು ಛಲವಾದಿ ನಾರಾಯಣ ಸ್ವಾಮಿ ತಪ್ಪೇನಿದೆ ಇದರಲ್ಲಿ? ಮತ್ತು ಅವ್ರ ಮೇಲೆ ವೈಯಕ್ತಿಕವಾಗಿ ಹಲ್ಲೆಗೂ ಮುಂದಾದರು, ಈ ಥರದ್ದು ಒಂದು ಆರೋಪ ಇದೆ. ನೋಡಿ, ಛಲವಾದಿ ಅವ್ರ ಮೇಲೆ ಅವ್ರ ಮತ್ತೆ ಹಕ್ಕುಚ್ಯುತಿಗೂ ಅದನ್ನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಹಕ್ಕುಚ್ಯುತಿಯಲ್ಲಿ. ನಾವು ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಲೀಡರು, ಪೂರ್ತಿ ಬೆಂಬಲವನ್ನು ನಾವು ಅವ್ರು ಕೊಡ್ತೀರಿ. ಸರ್, ಈಗ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇಟ್ಟಂಥ ಹಣ, ಆಮೇಲೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಡೆದಂಥ ಕೆಲವು ಹಗರಣಗಳು, ಇದ್ರ ಬಗ್ಗೆ BJPಯವರು ಹೆಚ್ಚು ಉತ್ಸಾಹ ತೋರಿಸ್ತಾ ಇಲ್ವಲ್ಲ ಮಾತಾಡೋಕ್ಕೆ? ಈಗ BJP ನಾಯಕರುಗಳಿಗೂ ಕಾಂಗ್ರೆಸ್ ಸಚಿವರಿಗೂ ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹಿಂದಿನಿಂದಲೂ ಆರೋಪ ಇದೆ, ಈಗಲೂ ಏನಾದರೂ ಇದೆಯಾ? ನೋಡಿ, ಇದನ್ನು ಅಧಿವೇಶನದಲ್ಲಿಲ್ಲ, ಕಳೆದ ಬಾರಿನೂ ನಾವು ಪ್ರಸ್ತಾವ ಮಾಡಿದ್ದೀರಿ. ಪ್ರತಿ ಅಧಿವೇಶನದಲ್ಲೂ SC ST ಹಣವನ್ನು ನೀವು 5 ಗ್ಯಾರಂಟಿಗೆ ಯೂಸ್ ಮಾಡ್ತಾ ಇದ್ದೀರಾ, ಇದು ತಪ್ಪು. ನಾನೇ ಮಾತಾಡಿದ್ದೀನಿ ಅದರ ಬಗ್ಗೆ. ಕಳೆದ ಅಸೆಂಬ್ಲಿಯಲ್ಲಿ ನಾನೇ ಸುಮಾರು 1 ಗಂಟೆಗಳ ಕಾಲ ಮಾತಾಡಿದ್ದೀನಿ. ಈ SC ST ದುರುಪಯೋಗ ಮಾಡ್ಕೊತಾ ಇದ್ದೀರಾ, ನೋಡಿದ್ರೆ ಅವ್ರು ಚಾಂಪಿಯನ್ ಅಂತೀರಾ, ಇಲ್ಲಿ ನೋಡಿದ್ರೆ ಅವ್ರು ಹಣ ನುಂಗ್ತಾ ಇದ್ದೀರಾ, ಲೂಟಿ ಮಾಡ್ತಾ ಇದ್ದೀರಾ ಅನ್ನೋದು ನಾವು ಹೇಳಿದ್ದೀರಿ. ಈ ಸರ್ಕಾರ ಬಂದ ಮೇಲೆ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು ಇವ್ರ ತೀಟೆ ತೀರ್ಸ್ಕೊಳಕ್ಕೋಸ್ಕರ, ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ 5 ಗ್ಯಾರಂಟಿಗೆ ಯೂಸ್ ಮಾಡ್ತಾ ಇರೋ ಸತ್ಯ. ಇದು ಮೋಸ, ಆ ಜನಾಂಗಕ್ಕೆ ಮಾಡಿದಂಥ ಮೋಸ. ಆ ಜನಾಂಗದವ್ರು ಸಿಡಿದೇಳಬೇಕಾಯಿತು. ನಾವಂತೂ ಸಿಡಿದಿದ್ದಿದ್ರಿ ಇವ್ರ ವಿರುದ್ಧ. ಆ ಜನಾಂಗನೂ ಸಿಡಿದಿದ್ರೆ ಇವ್ರಿಗೆ ಪಾಠವನ್ನು ಕಲಿಸ್ಬೋದು ನಾವು. ಸರಿ, ಈಗ ದಲಿತರ ಬಗ್ಗೆ ಮಾತಾಡಿ. ಈಗ ನಯನಾ ಮೋಟಮ್ಮ ಶಾಸಕಿ ಅವರೇನೋ BJPಗೆ ಸೇರಲ್ಲ ಅಂತ ಹೇಳೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಅವರು ಹಿಂದೂ ಕೆಲವು ನಾಯಕರುಗಳಿದ್ದಂಥ ವೇದಿಕೆ ಹತ್ತಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ, ಅವ್ರ ಮೇಲೆ ಟೀಕೆ ಟಿಪ್ಪಣಿ ಎಲ್ಲ ಶುರುವಾಗಿದೆ. ಅವರೇನಾದರೂ BJP ಸೇರ್ಪಡೆ ಆಗ್ತಾ ಇದ್ದಾರಾ ಸರ್? ನೋಡಿ, ಅವರು ಹೇಳಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಯಾರು ಹಿಂದುತ್ವದ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಾರೆ ಅವರೆಲ್ಲರಿಗೂ ನಮ್ಮ ಪಾರ್ಟಿಗೆ ಸ್ವಾಗತ. ಹಿಂದೂ ವಿಚಾರಕ್ಕೆ, ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಈ ದೇಶ ಉಳಿಬೇಕು, ಅದಕ್ಕೆ ಹಿಂದೂ ವಿಚಾರಕ್ಕೆ ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರಿಗೂ ನಮ್ಮ ಪಾರ್ಟಿಗೆ ಸ್ವಾಗತ. ಅಲ್ಲ, ನಾನು ನಯನಾ ಮೋಟಮ್ಮ ಅವ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದೆ. ಯಾರಾದರೂ ಸರಿ, ನಯನಾ ಮೋಟಮ್ಮ ಇರ್ಬೋದು, ಇನ್ನೊಬ್ರು ಇರ್ಬೋದು. ಭಾಳ ಜನದ್ದು ದೊಡ್ಡ ಲಿಸ್ಟೇ ಇದೆ ಆ ಥರ ಮಾತಾಡೋವಂಥವ್ರದ್ದು. ಅಂದರೆ ತಾವು ಹೇಳ್ತಾ ಇರೋದು ನೋಡಿದರೆ ಈಗ ನೆಕ್ಸ್ಟ್ ಸೇರ್ಪಡೆ ಪರ್ವ ಶುರು ಆಗುತ್ತಾ BJPಗೆ ಕಾಂಗ್ರೆಸ್ಸಿಂದ? ಅಲ್ಲ, ಇನ್ನು ಭಾಳ ಸಮಯ ಇದೆ ಅದಕ್ಕೆ. ಇವಾಗೇನು ಆ ಥರದ ಸಮಯ ಇಲ್ಲ. ಬಂದಾಗ ನೋಡೋಣ, ಚುನಾವಣೆ ಬಂದಾಗ ಇವೆಲ್ಲ ನಡೆಯುತ್ತೆ. ಸರ್, ಈಗ ಶಾಸಕರಿಗೆಲ್ಲ ಅನುದಾನ ತಾರತಮ್ಯ ಅಂತ ಒಂದು ಪದೇ ಟೀಕೆಗಳು ವ್ಯಕ್ತವಾಗ್ತದೆ. ಈಗ ತಾವು ಹೇಳ್ತಾರೆ ಸರ್ಕಾರದವ್ರ ಹತ್ರ ಹಣ ಇಲ್ಲ ಅಂತ. ಕಾಂಗ್ರೆಸ್ ಶಾಸಕರಿಗೆ ಬರೋಬ್ಬರಿ ಹಣ ಕೊಟ್ಟಿದ್ದಾರೆ, BJPಯವರಿಗೆ 5 ಕೋಟಿ 10 ಕೋಟಿ ಕೊಟ್ಟಿದ್ದಾರೆ. ಈ ಅನುದಾನ ತಾರತಮ್ಯ ಅಂತ ಹೇಳುವಂಥದ್ದು ಏನಿದು ಮಲತಾಯಿ ಧೋರಣೆನಾ, ಅಥವಾ ಅವ್ರೇನು ಹೇಳ್ತಾ ಇದ್ದಾರೆ, ಅಯ್ಯೋ ಅವ್ರ ಸರ್ಕಾರ ಇದ್ದಾಗ ನಮ್ಗೆ ಎಷ್ಟು ಕೊಟ್ಟರು ಸ್ವಾಮಿ, ಅವ್ರು ನಮ್ಗೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ BJPಗೆ ಅಂತಾರೆ. ನಾವು ತಾರತಮ್ಯ ಮಾಡಲಿಲ್ಲ. ಇವರು ತಾರತಮ್ಯ ಅಲ್ಲ, ಮೋಸ ಮಾಡ್ತಾ ಇದ್ದಾರೆ. BJP ಶಾಸಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅನುದಾನ ಕೊಡೋದ್ರಲ್ಲಿ. ನಾವಿದ್ದಾಗ ನಾನು ಒಬ್ಬನೇ ಹೇಳ್ತಾ ಇದ್ದೀನಲ್ಲ, ಬೈತಿ ಸುರೇಶ್ ಮಂತ್ರಿ ಇವತ್ತು ಅವ್ರಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಭಿವೃದ್ಧಿಗೆ. ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು? ಕಳೆದ 2 ವರ್ಷದಲ್ಲಿ 20 ಕೋಟಿನೂ ಕೊಟ್ಟಿಲ್ಲ ನಮಗೆ. ಅಂದರೆ ಇವರು ಹಣ ಇಲ್ಲ, ಪಾಪರಾಗಿದ್ದೀರಿ ಅನ್ನೋದನ್ನ ತೋರಿಸ್ಕೊಳಕ್ಕೆ ತಯಾರಿಲ್ಲ.
ಅವ್ರ ಶಾಸಕರು ಹೇಳ್ತಾ ಇದ್ರಲ್ಲ, 2 ವರ್ಷ ಆಯಿತು, ಒಂದು ಅಭಿವೃದ್ಧಿ ಕಾರ್ಯ, ಒಂದು ತೆಂಗಿನಕಾಯಿ ಹೊಡೆದಿಲ್ಲ ನಾವು, ಒಂದು ಪೂಜೆ ಮಾಡಿದ್ದು ಶುರುವಾಗಲಿ ಅಂತ ಅವ್ರ ಶಾಸಕರ ಬಾಯಿ ಬಡ್ಕೊತಾ ಇದ್ದಾರೆ. ಒಟ್ಟಲ್ಲಿ ದಿವಾಳಿ ಎದ್ದೋಗಿದೆ ಇದು. ನಮ್ಮ BJP ಶಾಸಕರಿಗೆ ಈ ಅಧಿವೇಶನದಲ್ಲಿ ನೀವು ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾವು ಹೋರಾಟವನ್ನು ಮಾಡೋರಿದ್ದೀರಿ, ಅಧಿವೇಶನದಲ್ಲೇ ಮಾಡ್ತೀವಿ ನಾವು. ಸರಿ, ಧರ್ಮಸ್ಥಳ ಪ್ರಕರಣ ಭಾಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ನಾಯಕರುಗಳೆಲ್ಲ ಹೇಳೋದು ಇದು BJP ಕಾಲದಲ್ಲಾಗಿದ್ದು, ಅಶೋಕ್ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರು ಸರಿಯಾಗಿ ತನಿಖೆ ಮಾಡಿದ್ರೆ ಈ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ ಅಂತ. ಅಲ್ಲಪ್ಪ, ಅವತ್ತು COD ಇತ್ತು, CBI ಎಲ್ಲ ತನಿಖೆ ಆಯ್ತಲ್ಲ, ಇನ್ನೇನಾಗಬೇಕು? ನ್ಯಾಯಾಲಯ ಎಲ್ಲ ಆಗಿದೆಯಲ್ಲ. ಈಗ ಯಾರೋ ಬಂದಿದ್ದಾರೆ ಅಂತ ತನಿಖೆ ಮಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ. ಅವ್ರು 13 ಪಾಯಿಂಟ್ ಕೊಟ್ಟಿತ್ತು, 13ರಲ್ಲಿ ಏನೇನಾಗಿದೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಇದು ಧರ್ಮಸ್ಥಳ ಒಂದು ದೇವಸ್ಥಾನ, ಅದು ದೇವಸ್ಥಾನ ಬಗ್ಗೆ ಕರ್ನಾಟಕ ಜನ ಪ್ರೀತಿ ವಿಶ್ವಾಸ ಇದ್ದಾರೆ. ಈಗ ಹೆಂಗೋ SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಸತ್ಯಾಂಶ ಹೊರಬರಲಿ. ಹಾಲು ನೀರು ಆಚೆ ಬಂದೇ ಬರ್ತದೆ. ಇನ್ನೇನು ಅದಕ್ಕೆಲ್ಲ ಒಂದು 15 ದಿನ, ಒಂದು ತಿಂಗಳಲ್ಲಿ ಎಲ್ಲ ಗೊತ್ತಾಗ್ತೈತೆ. ಅದರಿಂದ ಹಿಂದೂಗಳನ್ನು ಟಾರ್ಗೆಟ್ ಮಾಡಬಾರ್ದು, ನಮ್ಮ ಅಭಿಪ್ರಾಯ, ನಮ್ಮ ಪಾರ್ಟಿ ಅಭಿಪ್ರಾಯ ಇದು. ಸರಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಾದರೂ ಈ ಪ್ರಕರಣವನ್ನು ಮುಂದಿಟ್ಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಏನಾದರೂ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಪ್ಲ್ಯಾನಿಂಗ್ ಏನಾದರೂ ಇದೆಯಾ ಸರ್? ನೋಡಿ, ಸಿದ್ದರಾಮಯ್ಯರ ಮನಸ್ಥಿತಿ ಗೊತ್ತಿದೆ. ಅವರೇನು ದೇವ್ರನ್ನ ನಂಬಲ್ಲ. ಅವರು ಮುಸಲ್ಮಾನರ ಪರವಾಗಿರೋವಂಥವ್ರು, ಟಿಪ್ಪು ಪರವಾಗಿರೋವಂಥವ್ರು. ಅವರಿಂದ ಏನು ಬಯಸೋಕ್ಕೆ ಸಾಧ್ಯ ಇಲ್ಲ. ನೋಡೋಣ, ಅವರಿರೋದೇ ಇನ್ನು 2 ವರ್ಷ. ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರು ಇನ್ನು ಅಕ್ಟೋಬರಲ್ಲೇ ಖಾಲಿ ಆಗಬೇಕಲ್ಲ. ನೋಡೋಣ, ಒಳ್ಳೆ ದಿನ, ಕರ್ನಾಟಕಕ್ಕೆ ಒಳ್ಳೆ ದಿನ ಬರ್ತೈತನೋ ಅಂತ ಕಾಯ್ತಾ ಇದ್ದೀರಿ ನಾವು. ಮತ್ತೆ ತಾವು ಯಾವ ಆಧಾರದ ಮೇಲೆ ಕೇರಳ ಸರ್ಕಾರದ ಪಾತ್ರ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರು ಸರ್? ಏನು ದಾಖಲೆ ಇದೆ? ಅವರೇ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ, ಕೇರಳ ಸರ್ಕಾರನೇ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ ತನಿಖೆ ಆಗಬೇಕು ಅಂತ. ಅವ್ರಿಗೇನು ಸಂಬಂಧ ಇದೆ ಕೇರಳದವ್ರಿಗೆ? ತನಿಖೆ ಮಾಡಬೇಕಾದ್ರೆ ಈಗ SIT ಇದೆ, ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪರೆಂಟಾಗಿ ಮಾಡಲಿ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಮಾಡಲಿ ಟ್ರಾನ್ಸ್ಪರೆಂಟಾಗಿ, ಸ್ವಾಗತ ಮಾಡೋಣ. ಅವ್ರು ಏನು ಕೊಡ್ತಾರೋ ಅದು, ಏನೇ ತನಿಖೆ ಮಾಡಿದ್ರು SIT ಅದು ಕೋರ್ಟ್ಗೆ ಹೋಗ್ತೈತೆ. ಅಲ್ಟಿಮೇಟಾಗಿ ಕೋರ್ಟಲ್ಲಿ ತಾನೇ ತೀರ್ಮಾನ ಮಾಡೋದು. ಕೋರ್ಟ್ ತೀರ್ಪು ಏನು ಬರ್ತದೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ 100%. ತಪ್ಪು ಯಾರೇ ಮಾಡಿದರೂ ತಪ್ಪೇ, ಪ್ರಶ್ನೆನೇ ಇಲ್ಲ. ಸರ್, ಈ ಸೌಜನ್ಯ ಪ್ರಕರಣ ಆ್ಯಕ್ಚುಲಿ ಏನು ಸರ್? ನಿಮ್ಗೆ ಏನು ಮಾಹಿತಿ ಇರೋದು ಇದ್ರ ಬಗ್ಗೆ? ನೋಡಿ, ಆ ಸೌಜನ್ಯ ಪ್ರಕರಣ ಭಾಳ ಹಿಂದೆನೇ ಆದಂಥ ಪ್ರಕರಣ. ಆಗ ಅದೇನು ಅಷ್ಟು ಪ್ರಖ್ಯಾತಿಗೆ ಬಂದಿಲ್ಲ. ಅದಾದಮೇಲೆ CBIಗೆ ಹೋಯ್ತು. CBIನವ್ರು ತನಿಖೆ ಮಾಡಿ ಅಪರಾಧಿನ ಅರೆಸ್ಟ್ ಮಾಡಿದ್ರು. ಅದಾದಮೇಲೆ ಸುಪ್ರೀಂ ಕೋರ್ಟಲ್ಲಿ ಆ ಸಾಕ್ಷ್ಯಾಧಾರಗಳಿಲ್ಲದೆ ಅವ್ರನ್ನ ಹಾಗೆ ಬಿಡುಗಡೆ ಮಾಡಿಲ್ಲ, ಕೊಲೆ ಆಗಿಲ್ಲ ಅಂತ ಬಿಡುಗಡೆ ಮಾಡಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಆಗಿದೆ ಅಷ್ಟೆ. ಆ ಸುಪ್ರೀಂ ಕೋರ್ಟಲ್ಲಿ ಇವ್ರ ಪರವಾಗಿ ವಾದ ಮಾಡಿದವರು ಯಾರು? ಇವ್ರಿಗೆ ಬೆಂಬಲ ಕೊಟ್ಟವ್ರು ಯಾರು ಅಪರಾಧಿಗೆ? ಅದೆಲ್ಲ ದೊಡ್ಡ ಕತೆ ಇದೆ. ಅದಕ್ಕೋಸ್ಕರ ಈಗ ಇನ್ನೊಂದು ತನಿಖೆ ಶುರುವಾಗಿದೆ, ನಡೀಲಿ. SIT ಏನು ತನಿಖೆ ಕೊಡ್ತದೋ ಅದನ್ನು ಸ್ವಾಗತ ಮಾಡೋಣ. ಸರ್, ಈಗ ಸೆಷನ್ನಲ್ಲಿ ಮತ್ತು ಸೆಷನ್ ಔಟ್ಸೈಡು BJP ಏಕಾಂಗಿ ಹೋರಾಟನ ಅಥವಾ ನಿಮ್ಮದು ಮೈತ್ರಿ ಹೋರಾಟನ? ನಾವು NDA ಆಲೋಚನೆ ಅಂತ ಇದ್ದೀರಿ. 10ನೇ ತಾರೀಕು 5 ಗಂಟೆಗೆ ನಾನೇ ಸಭೆ ಕರೆದಿದ್ದೀನಿ. JDSನ ನಾಯಕರು ಕುಮಾರಣ್ಣವ್ರ ಹತ್ರ ಮಾತಾಡಿದ್ದೀನಿ. ನಿಖಿಲ್ ಕುಮಾರಸ್ವಾಮಿಯವರು ಬರ್ತೀನಿ ಅಂತ ಹೇಳಿದ್ದಾರೆ, ಅವರ MLAಗಳು. ನಮ್ಮ ಪಾರ್ಟಿನ ನಮ್ಮ ರಾಜ್ಯಾಧ್ಯಕ್ಷರು ನಾನು ಎಲ್ಲ ಭಾಗವಹಿಸ್ತೀರಿ. ನಾವು ಪ್ರತಿ ಅಧಿವೇಶನದಲ್ಲೂ ಕೂಡ ನಾವು JDS ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀರಿ. ಆ ಕೆಲಸವನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ. ನಾನು JDS ಜೊತೆನೂ ಕೂಡ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ. ನಾವಿಬ್ಬರು ಹೋರಾಟ ಮಾಡಿ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಅಂತ್ಯ ಮಾಡುವಂಥ ಒಂದೊಂದೇ ಮೆಟ್ಲುಗಳನ್ನು ಹತ್ತುತ್ತಾ ಇದ್ದೀರಿ. ಈ ಒಂದು ಕಾಂಗ್ರೆಸ್ ದುರಾಡಳಿತದಿಂದ ರಾಜ್ಯಕ್ಕೆ ಆಗಿರೋ ಅನ್ಯಾಯವನ್ನು ಜನಗಳ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವೆರಡೂ ಪಾರ್ಟಿಯು ಮಾಡ್ತೀರಿ. ಸರ್, ಈಗ ಹಾಲು ಜೇನು ಅಂತ ಹೇಳಿ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ BJP ಅವರು ಅನೌನ್ಸ್ ಮಾಡಿದರೆ ಹೆಂಗೆ ಸ್ವಾಮಿ? ಅದು JDS ಕ್ಷೇತ್ರ ಅಲ್ಲ. ಈಗ ಆಲ್ರೆಡಿ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಬಾಯಿ ತಪ್ಪು ಹೇಳ್ಬಿಟ್ಟಿದ್ದಾರೆ ಅಂತ ಮುಗೀತು ಅಲ್ಲಿಗಷ್ಟೇ. ಸರ್, ಈಗ ಸಾಮಾನ್ಯ ಕಾಂಗ್ರೆಸ್ನವರು ಪದೇ ಪದೇ BJP ಅಂತ ಹೇಳೋದು ಒಂದು ಸ್ತ್ರೀ ಪೀಡಕರ ಪಕ್ಷ ಅಂತ ಒಂದು ಆರೋಪ ಮಾಡ್ತಾರೆ ಅವರು. ಇದೀಗ ನಿಮ್ಮ ಮೈತ್ರಿ ಪಾಲ್ದಾರ ಪಕ್ಷದ ಮಾಜಿ ಸಂಸದರೊಬ್ಬರ ಮೇಲೆ ಬಂದಿರುವಂಥ ಗಂಭೀರ ಆರೋಪ, ಈಗ ಅದನ್ನು ಹೊತ್ಕೊಂಡು ಈಗ BJP ಅವರು ತಿರುಗಾಡಬೇಕಲ್ಲ ಸರ್? ಈಗ ಅವ್ರು ಸಸ್ಪೆಂಡ್ ಆಗಿದ್ದಾರಲ್ಲ, JDSಯಿಂದ ಪ್ರಜ್ವಲ್ರನ್ನ ಸಸ್ಪೆಂಡ್ ಆಗಿದ್ದಾರೆ. ಅದೊಂದು ಮುಗಿದ ಅಧ್ಯಾಯ. ತಪ್ಪು ಯಾರೇ ಮಾಡಿದರೂ ತಪ್ಪೇ, ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀರಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ದೇಶದಲ್ಲಿ RSS ಅನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಗಂಭೀರವಾದ, ಅಂದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದರೆ RSS ಅನ್ನು ಬ್ಯಾನ್ ಮಾಡ್ತೀವಿ ನಾವು. ಅವ್ರ ಜನ್ಮದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಲ್ಲ, ಅದಕ್ಕೆ ಅವರು ಹೇಳಿರೋದು. RSSನ ಇವರ ಪ್ರೀತಿ ಪಾತ್ರ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದರು, ಏನಾಗೋಯ್ತಪ್ಪ? ಏನು ಮಾಡೋಕ್ಕಾಗಿಲ್ಲ.
ತಿರ್ಗಾ ಅವರೇ ವಾಪಸ್ ತಗೊಂಡ್ರು. ಕಾಂಗ್ರೆಸ್ ಬಂದಾಗೆಲ್ಲ ಮಾಡವ್ರೆ, ಏನು ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. RSS ಒಂದು ದೇಶಪ್ರೇಮಿ ಸಂಸ್ಥೆ, ದೇಶ ಪ್ರೇಮವನ್ನು ಹುಟ್ಟಾಕುವಂಥ ಕಾರ್ಯಕರ್ತರನ್ನು ತಯಾರು ಮಾಡುವಂಥದ್ದು. ಇವತ್ತು RSS ಇರೋದ್ರಿಂದನೇ ಈ ದೇಶ ಸುಭದ್ರವಾಗಿದೆ. ಇಲ್ಲ ಅಂದರೆ ಪಾಕಿಸ್ತಾನದವ್ರು ಯಾವಾಗೋ ಹೊಡ್ಕೊಂಡು ಹೊಡ್ತಾಯಿದ್ರು ಇದನ್ನು. ಇಂಥ ಕೆಲವೆಲ್ಲ ಕಾಂಗ್ರೆಸ್ ಅವ್ರು ನೋಡಿದಿರಲ್ಲ, ಮೊನ್ನೆ ಪುಲ್ವಾಮಾ ಇದರಲ್ಲೆಲ್ಲ ನಮ್ಮ ಸೈನಿಕರನ್ನ ಟೀಕೆ ಮಾಡ್ತಾರೆ ಇವರು ಕಾಂಗ್ರೆಸ್ ಅವರು. ಪಾಕಿಸ್ತಾನದ ಎಲ್ಲ ಚಾನಲ್ಗಳಲ್ಲೂ ರಾಹುಲ್ ಗಾಂಧಿ ಹೀರೋ ಮಾಡಿದ್ದಾರೆ. ಯಾಕೆ ಮಾಡಿದ್ರು ರಾಹುಲ್ ಗಾಂಧಿನ? ನಮ್ಮ ವಿರೋಧಿ ದೇಶ ಅದು. ಅಂದರೆ ಕಾಂಗ್ರೆಸ್ಸು ಓಟ್ಗೋಸ್ಕರ ಈ ಮುಸಲ್ಮಾನರ ಓಲೈಕೆ ಮಾಡ್ತಾಯಿದೆ, ಓಟ್ಗೋಸ್ಕರ ಪಾಕಿಸ್ತಾನವನ್ನು ಓಲೈಕೆ ಮಾಡ್ತದೆ. ಬಾಂಗ್ಲಾದೇಶದವ್ರನ್ನೆಲ್ಲ ಭಾರತಕ್ಕೆ ಕರ್ನಾಟಕಕ್ಕೆ ತಂದು ಓಟ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಇದನ್ನು ತಡಿತಾ ಇದ್ದೀರಲ್ಲ, ಅದಕ್ಕೆ ಈಗ ದೊಡ್ಡ ದಂಗೆ ಮಾಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ, ಬಾಂಬ್ ಆಗಿ ಆಯ್ತಲ್ಲ, ಟುಸ್ ಪಟಾಕಿ ಆಗಿ ಎದ್ನೋ ಬಿದ್ನೋ ಅಂತ ಓಡೋಬಿಟ್ರು. ಕಂಪ್ಲೇಂಟ್ ಕೊಡೋಕ್ಕೂ ಬರಲಿಲ್ಲ ರಾಹುಲ್ ಗಾಂಧಿ. ಅಷ್ಟು ಏಡಿ ರೀತಿ ಓಡೋಬಿಟ್ರು ರಾಹುಲ್ ಗಾಂಧಿ. ಸರ್, ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರೊಬ್ಬರು BR ಪಾಟೀಲ್ ಅವರು ಈ KHB ಹಣ ಕೊಟ್ಟವ್ರಿಗೆ ಮಾತ್ರ ನಿವೇಶನ ಕೊಡ್ತಾ ಇದ್ದಾರೆ, ಮನೆ ಕೊಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದರು. ಈ ಥರದ ಅನೇಕ ಪ್ರಕರಣಗಳಿದ್ರೂ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋದ್ರಲ್ಲಿ BJP ಫೇಲ್ ಆಗಿದೆ ಅಂತ ಅನ್ಸಲ್ವಾ? ಈಗ ಅಧಿವೇಶನದಲ್ಲಿ ಅದೇ ವಿಚಾರ ಮೇನ್ ತೊಗೊತಾ ಇದ್ದಾರೆ. ಏನು BR ಪಾಟೀಲ್ ಹೇಳಿದ್ದಾರೆ, ಸತ್ಯ ಹೇಳಿದ್ದಾರೆ. ಅವರು ಈ ಲೂಟಿ ಹೊಡಿತಾ ಇದ್ದಾರೆ. ಮನೆ ಬಡವರು ಕೂಡ ಮನೆಯಲ್ಲೂ ಕೂಡ ಇವರು ಕಮಿಷನ್ ಪಡಿತಾರೆ. ಸಹಾಯ ಮಾಡಬೇಕು, ಕಮಿಷನ್ ಪಡಿತಾ ಇದ್ದಾರೆ. ಈ ಅಧಿವೇಶನದಲ್ಲಿ ಅದೇ ದೊಡ್ಡ ವಿಚಾರ. ಅದ್ರ ಬಗ್ಗೆನೂ ಧ್ವನಿ ಎತ್ತುತ್ತೀರಿ. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತೀವಿ. ಸರ್, ನನ್ನ ಕೊನೆಯ ಪ್ರಶ್ನೆ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಈ 3 ಭದ್ರಕೋಟೆಯನ್ನು ಕೆಡವಿ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಹಾಕಲಿಕ್ಕೆ BJPಗೆ ಸಾಧ್ಯನಾ? ಅಷ್ಟರಲ್ಲಿ ಸಿದ್ದರಾಮಯ್ಯ ಇರೋದ ಇಲ್ಲ, ಅವ್ರ ಅಧಿಕಾರದಲ್ಲೇ ಇರಲ್ಲ. ಅಧಿಕಾರದಲ್ಲಿ ಇಲ್ಲ ಅಂದರೆ ಕಾಂಗ್ರೆಸ್ಗೆ ಊಳು ಬಾಳಿಲ್ಲ. 2028ರವರೆಗೂ ಯಾಕೆ ಕಾಯ್ತೀರಾ? ಅದಕ್ಕೆ ಮುಂಚೆನೇ ಈ ಸರ್ಕಾರ ಬಿದ್ದೋದ್ರೂ ಆಶ್ಚರ್ಯ ಪಡಬೇಡ್ರಿ. ಅಷ್ಟು ಅಕ್ಟೋಬರಲ್ಲೇ ಪ್ರಳಯ ಆಗ್ತೈತೆ ಅಂತ ಅವ್ರ ಪಾರ್ಟಿ ಹೇಳಿದಾರಲ್ಲ, ನಾನು ಭವಿಷ್ಯ ಹೇಳ್ಬಿಟ್ಟಿದ್ದೀನಿ. ಅಕ್ಟೋಬರ್ ನವಂಬರಲ್ಲಿ ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಅಂತ ಭವಿಷ್ಯ ಹೇಳಿದ್ದೀನಿ. ಸಿದ್ದರಾಮಯ್ಯ ಮನೆಗೆ ಹೋದರೆ ಕಾಂಗ್ರೆಸ್ಸನ್ನು ಮುಳುಗಿಸ್ಬಿಟ್ಟೆ ಸಿದ್ದರಾಮಯ್ಯ ಮನೆಗೆ ಹೋದು. ಯಾಕಂದರೆ ಅವ್ರ ಪರಂಪರೆನೇ ಹೇಗೆ, ಹಿಂದೆ JDSನ ಮುಳುಗಿಸ್ತರು. ಇಲ್ಲಿ ಖರ್ಗೆ ಅವರು ಮನೆ ಭಾಳ ಕಣ್ಣೀರು ಹಾಕಿ ಹೇಳಿದ್ರಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕಾಯಿತು, ತಪ್ಪಿಸ್ತರು ಅಂಥೇಳಿ. ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾಯಿದ್ರು. ಅದರಿಂದ 2028ರವರೆಗೂ ಕಾಯಬೇಡಿ. ಖರ್ಗೆ ಅವರಿಗೂ ಚಾನ್ಸ್ ಇದೆಯಾ ಸರ್? ಖರ್ಗೆ ಅವರಿಗೂ ಚಾನ್ಸ್ ಇದೆಯಾ? ಈಗ ಇಬ್ಬರು ಜಗಳ, ಮೂರನೇವ್ರಿಗೆ ಲಾಭ. ಅದನ್ನೇ ಖರ್ಗೆ ಅವರು ಐಡಿಯಾ ಮಾಡಿ ಹಾಕಿದ್ದಾರೆ ಕಲ್ಲು. ನೋಡೋಣ, ಅಕ್ಟೋಬರ್ವರೆಗೂ ಕಾಯೋಣ. ಖರ್ಗೆ ಬಂದರೂ ಆಶ್ಚರ್ಯ ಬೀಳಬೇಡಿ, ಕರ್ನಾಟಕದ ಮುಖ್ಯಮಂತ್ರಿ. ಯಾಕಂದರೆ ಅವ್ರ ಕನಸು ಮೊನ್ನೆ ಹೇಳಿಬಿಟ್ಟಿದ್ದಾರೆ, ನನ್ನ ಕನಸದು ಆಸೆ ಅಂತ. 100% ಅದಾದರೂ ಆಶ್ಚರ್ಯ ಬೀಳಬೇಡಿ. ಯಾಕೆಂದರೆ ಇವರೇ ಕಂಟಿನ್ಯೂ ಆಗ್ತಾರೆ ಅಂದರೆ DK ಶಿವಕುಮಾರ್ ಬೇಕಾದ್ರೆ ಅದು ಆ ಗಾಳನೂ ಉರುಳಿಸ್ತಾರೆ. ನಾನಾಗದಿದ್ರು ಪರವಾಗಿಲ್ಲ, ನೀವು ಬನ್ನಿ ಅನ್ನೋ ಅಂತ. ಅಂದರೆ ವೈರಿಗೆ ಸ್ನೇಹಿತ ಅಂತಾರಲ್ಲ, ಹಂಗೆ ಅಷ್ಟೇ. ಅಶೋಕ್ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.